वसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। नारायणः परो व्यक्तादण्डमव्यक्तसम्भवम् खण्डस्यान्तस्तु मे लोकाः सप्तद्वीपा च मेदिनी। ॐ नमो भगवते वासुदेवाय। यथोक्तार्थ उपसंहारार्थो अयं श्लोकः आरभ्यते। इति क्षेत्रं तथा ज्ञानं ज्ञेयं चोक्तं समासतः मद्भक्त एतद्विज्ञाय ಮದ್ಭಾವಾಯೋಪಪದ್ಯತೆ. ಶ್ರೀಮದ್ಭಗವದ್ಗೀತೆಯ 13ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರಕ್ರಿಯೆಯನ್ನು ಬಳಸಿದ್ದಾರೆ, ಕ್ಷೇತ್ರ ಕ್ಷೇತ್ರಜ್ಞ ಅಂತ. ಇದೆಲ್ಲ ವೈದಿಕವಾದಂತಹ ಶಾಸ್ತ್ರೀಯವಾದ ಶಬ್ದಗಳು. ಅದಕ್ಕೆ ಭಗವತ್ಪಾದರು ವಿವರಣೆ ಬರೆಯುವಾಗ ಕ್ಷೇತ್ರ ಅಂದರೆ ಶರೀರ, ಇದಂ ಶರೀರಂ ಅಂತ ಮೂಲದಲ್ಲಿ. ಕ್ಷೇತ್ರಜ್ಞ ಅಂದರೆ ಈ ಶರೀರಕ್ಕೆ ಒಡೆಯನಾದಂಥವನು ಯಾರು, ಅವನನ್ನು ವೇದಾಂತದಲ್ಲಿ ಜೀವ ಅಂತ ಕರೀತಾರೆ. ಇದು ವ್ಯವಹಾರದ ಪ್ರಕಾರ ಸರಿ. ಆದರೆ ಈ ಕ್ಷೇತ್ರಜ್ಞರ ಸ್ವರೂಪ ಏನು, ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಅಂತ ಪ್ರಾರಂಭದಲ್ಲೇ ಭಗವಂತ ವಿವರಣೆ ಕೊಡ್ತೇನೆ ಅಂತ ತೋರಿಸ್ತಾರೆ. ಕ್ಷೇತ್ರ ಅಂದರೆ ಯಾವುದು, ಅದರ ಸ್ವರೂಪ ಏನು, ಅದು ಹೇಗಿದೆ, ಇದು ಒಂದು ವಿಷಯ. ಹಾಗೆ ಕ್ಷೇತ್ರಜ್ಞ ಅಂದರೂ ಏನು ಅಂತ ಇದು ವಿಚಾರ ಮಾಡ್ತಾ ಇಲ್ಲಿಗೆ ಬಂತು. ಜಗತ್ತೆಲ್ಲ ಕ್ಷೇತ್ರ ಅಂತಕ್ಕೆ ಪಟ್ಟಿಗೆ ಸೇರಿದೆ. ಅರ್ಥಾತ್ ಅನಾತ್ಮ ಅಂತ ಅರ್ಥ, ಇನ್ನೇನಿಲ್ಲ. ಆತ್ಮಾನಾತ್ಮ ವಿವೇಕ ಅಂದ್ರೆ ಏನರ್ಥವೋ, ಕ್ಷೇತ್ರಜ್ಞ ವಿವೇಕ ಅಂದ್ರೂ ಅದೇ ಅರ್ಥ, ಶಬ್ದ ಮಾತ್ರ ಬದಲಾವಣೆ. ಆದ್ರಿಂದ ಕ್ಷೇತ್ರವೆಲ್ಲ ಏನು, ಅನಾತ್ಮ. ಏನು ಸ್ವಾಮಿ ಹೇಳ್ತೀರಿ, ಶರೀರವು ಅನಾತ್ಮೆ ಅಂತ, ಅಲ್ದಲೇ ಇನ್ನೇನು. ಒಂದು ಹಳೆಯ ಕಾಲದ ಒಂದು ಪದ್ಯ ಓದಿದ್ದು, 8 ಗೇಣಿನ ದೇಹ ರೋಮಗಳು 8 ಕೋಟಿ ಅಂತ. ಈಗ ನಾವು ಹುಡುಗರಾಗಿದ್ರು, ಕೀಲಿಗ 68 ಮಾಡಿದ ಮಾಂಸದ ಮನೆಯ ಮನವೊಲಿದು ನೆಂಟ ನೀನಿರ್ದಗರಿದೊಡೆ ಒಣಹೆಂಟೆಯಲ್ಲಿ ಮುಚ್ಚುವರು. ಇಷ್ಟೇ ಈ ದೇಹದ ಒಂದೊಂದು ಸ್ಥಿತಿ. ಏನು ಅಂದರೆ ಇದರೊಳಗೆ ಆ ದೇಹಿ ಆತ್ಮ ಇದ್ರೆ ಬೆಲೆಯ ಹೊರದು, ಇಲ್ಲದೇ ಇದ್ರೆ ಏನೇನು ಇದಕ್ಕೆ ಬೆಲೆ ಇಲ್ಲ. ಆದರೂ ನಾವೇನು ಮಾಡ್ತೇವೆ, ಇದನ್ನೇ ಚೆನ್ನಾಗಿ ಬೆಳೆಸಿ ಪೋಷಣೆ ಮಾಡಿ ಅದಕ್ಕೆ ಬೆಳಗಾಗಿದ್ದರೆ ಸಂಜೆವರೆಗೂ ಉಪಚಾರ ಮಾಡಿ ಅಸಾಧ್ಯ. ಆದರೆ ನಿಜ ಏನು, ದೇಹಕ್ಕಲ್ಲ ಬೆಲೆ, ದೇಹದೊಳಗಿರ್ತಕ್ಕ ದೇಹಿ ಅಂತ ವೇದಾಂತಕ್ಕೆ ಅದನ್ನು ಬಳಸ್ಕೊಡ್ದೇ ಇದ್ದಾರೆ. ನೋಡಪ್ಪ, ಈ ದೇಹ ಅನ್ನೋದು ಜಡವಾದರೂ ಅದರೊಳಗಿರತಕ್ಕ ದೇಹಿಯನ್ನು ತಿಳ್ಕೊಳ್ಳೋಕೆ ಇದು ಒಂದು ಉಪಾಯ. ಹೇಗೊಂದು ನೆರಳನ್ನು ನೋಡಿ ಓಹೋ ಯಾರೋ ಬಂದಿದ್ದಾರೆ ಅಂತ ಹೇಗೆ ಗುರುತು ಹಿಡಿತೀವೋ, ನೆರಳಿಗೇನು ಬೆಲೆ ಇಲ್ಲದೆ ಹೋದರೂ ಆ ಸ್ವರೂಪವನ್ನು ಯಾರೋ ಬಂದಿದ್ದಾರೆ ಅನ್ನೋದನ್ನು ಗೊತ್ತು ಮಾಡೋಕ್ಕೆ ಅನುಕೂಲವಾಯಿತೋ, ಹಾಗೆ ಈ ಕ್ಷೇತ್ರ ಅನ್ನೋದನ್ನು ಆ ರೀತಿಯಾಗಿ ಬಳಸಬೇಕು. ಈ ರೀತಿ ವಿಚಾರ ಮಾಡಿದಾಗ ಕ್ಷೇತ್ರಜ್ಞ ಅಂದ್ರೆ ಯಾರು, ಈ ದೇಹಕ್ಕೆ ಒಡೆಯ ಅಭಿಮಾನಿ. ಅಲ್ಲೊಂದು ವಿಷಯ ಬಂತು, ಏನು, ದೇಹಕ್ಕೆ ಒಡೆಯನಾದಂತಹ ಜೀವನಿಗೆ ದೇಹ ನಿಮಿತ್ತವಾದಂತಹ ಸಂಬಂಧಗಳು ಇದೆಯೋ ಇಲ್ಲೋ ಅಂದ್ರೆ ಇದೆ. ಇರೋದ್ರಿಂದ ಅವನನ್ನು ದೇಹಿ ಅಂತ ಕರೆಯುವುದು. ಆದರೆ ಅವನ ಪರಮಾರ್ಥ ಸ್ವರೂಪ ಏನು ಅಂತ ವಿಚಾರ ಮಾಡಿದಾಗ ಅದನ್ನೇನಂದ್ರು, ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಅಂತ ಪ್ರಾರಂಭ ಮಾಡಿ ಅದು ಪರಬ್ರಹ್ಮವೇ. ಅದನ್ನು ಮೊದಲೇ ಭಗವಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ನೋಡಿ ಆ ಮಾತು ಎಷ್ಟು ತೂಕವಾಗಿದೆ. ಶ್ಲೋಕದ 13ನೇ ಅಧ್ಯಾಯದ ಆರಂಭದಲ್ಲೇ ಕ್ಷೇತ್ರಜ್ಞ ಅಂತ 2 ಹೇಳಿ, ಕ್ಷೇತ್ರಜ್ಞ ಅಂದ್ರೆ ಯಾರು ಗೊತ್ತೇ, ನಾನೇ ಅಂದ. ಅಲ್ಲಿ ಶಂಕರಾಚಾರ್ಯರು ಮಾಂ ಅಂದ್ರೆ ಅಸಂಸಾರಿಣಂ ನಾರಾಯಣಂ ವಿದ್ಧಿ ಅಂತ ವಿವರಣೆ ಕೊಡ್ತಾರೆ. ಗೀತೆ ಮೂಲ ಶ್ಲೋಕದಲ್ಲಿ ಮಾಂ ವಿದ್ಧಿ ಅಂತಿದೆ. ಮಾಂ ಅಂದ್ರೆ ಯಾರು, ವ್ಯವಹಾರ ನೋಡ್ಕೊಳ್ಳಿ. ಹೇಳ್ತಿರೋನು ಭಗವಂತ ಉಪದೇಶನ, ಕೇಳ್ತಾ ಇರೋನು ಅರ್ಜುನ.
ಹೇ ಅರ್ಜುನ, ನಾನು ಅಂತ ತಿಳ್ಕೊಂಡು ಏನಂತ ತಿಳ್ಕೋಬೇಕು? ಕೃಷ್ಣ ಪರಮಾತ್ಮನೇನು ಅರ್ಥ. ಆದ್ದರಿಂದ ಶಂಕರಾಚಾರ್ಯರು ಅಸಂಸಾರಿಣಂ ನಾರಾಯಣಂ ವಿದ್ಧಿ ಇಷ್ಟ್ಯಾಕೆ ಪೀಠಿಕೆ ಮಾಡಬೇಕಾಯ್ತು ಅಂದ್ರೆ, ಆ ಕ್ಷೇತ್ರಜ್ಞನನ್ನ ಪರಮಾತ್ಮನನ್ನಾಗಿ ತಿಳ್ಕೊಳ್ಳೋದೇನೆ ವೇದಾಂತ. ಜೀವೋ ಬ್ರಹ್ಮೈವ ನಾಪರಃ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಶ್ಲೋಕ ಹೇಳ್ತೇವೆ. ಜೀವ ಅನ್ನೋದೇನು? ಕಲ್ಪನೆ. ನಿಜವಾಗಿ ನೋಡಿದ್ರೆ ಆ ಜೀವನೇ ಉಪಾಧಿಯಿಂದ ಕೂಡಿದ್ರೆ ಜೀವ ಅನಿಸ್ಕೋತಾರೆ, ಉಪಾಧಿಯಿಂದ ಬಿಡುಗಡೆಯಾದ್ರೆ ಪರಮಾತ್ಮ ಅನಿಸ್ಕೋತಾರೆ. ಆದ್ರಿಂದ ಜೀವ ಹುಟ್ಟೋದೇ ಇಲ್ಲ, ಸಾಯೋದೇ ಇಲ್ಲ ಅಲ್ವೇ? ಮತ್ತೆ ಹಾಗೆ ಹೇಳಿದಾರ ಭಗವಂತ, ನ ಜಾಯತೆ ಮ್ರಿಯತೇವ ಕದಾಚಿತ್ ಅಂತ ಪ್ರಾರಂಭದಲ್ಲೇ ಹೇಳಿದ ಭಗವಂತ. ಆ ಅರ್ಥ ಮಾಡ್ಕೊಳ್ಬೇಕದ್ದು ನಮ್ಮ ಜವಾಬ್ದಾರಿ. ಅದಕ್ಕಾಗಿ ಮತ್ತೆ ಮತ್ತೆ ಬೇರೆ ಬೇರೆ ಪ್ರಕ್ರಿಯೆಗಳ ಒಂದು ಕ್ರಮದಿಂದ ಉಪದೇಶ ಮಾಡ್ತಾ ಬಂದಿದ್ದಾನೆ. ಈ ಕ್ಷೇತ್ರಜ್ಞರಲ್ಲಿ ಕ್ಷೇತ್ರಜ್ಞ ಎರಡೂ ಕೂಡ ಭಗವಂತನಲ್ಲೇ ಕಲ್ಪಿತ. ಆ ಕ್ಷೇತ್ರಜ್ಞನಿಗೂ ಅಂತರಾತ್ಮನಾದ ತತ್ವ ಇದೆಯಲ್ಲ, ಪರಮಾರ್ಥ ವಾಸುದೇವ, ಅದು ಪರಮಾತ್ಮ, ಅದೇ ನಿಜವಾದ. ಹೀಗೆ ಹೇಳ್ತಾ ಈ ಉಪದೇಶವನ್ನು ಸಂಕ್ಷಿಪ್ತವಾಗಿ ಮುಕ್ತಾಯ ಮಾಡ್ತಾನೆ ಭಗವಂತ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂಚೋಕ್ತಂ ಸಮಾಸದಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಬಹಳ ಮಟ್ಟಿಗೆ 13ನೇ ಅಧ್ಯಾಯದ ವಿಷಯ ಮುಗೀತು ಅನ್ನೋ ಅರ್ಥದಲ್ಲಿಯೇ ಈ ಒಂದಾನೊಂದು ಕ್ಷೇತ್ರಜ್ಞರ ವಿಭಾಗವನ್ನ ತಿಳಿಸ್ತಕ್ಕಂತಹ ಅಧ್ಯಾಯ ಇದು. ಆದ್ರಿಂದ ಈ ಅಧ್ಯಾಯಕ್ಕೇನೆ ಕ್ಷೇತ್ರಜ್ಞ ಯೋಗ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಹಾಕೊಳ್ಳಿ. ಈ ರೀತಿ ಹೇ ಅರ್ಜುನ ವಿವರಿಸಿ ಹೇಳಿದ್ದೇನೆ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು ಎಂಬುದನ್ನ, ಹಾಗೂ ಕ್ಷೇತ್ರವನ್ನ ತಥಾ ಜ್ಞಾನಂ ಜ್ಞೇಯಂಚೋಕ್ತ. ಕ್ಷೇತ್ರಜ್ಞ ಅಂದ್ರೆ ಯಾರು? ಆ ಕ್ಷೇತ್ರಜ್ಞನನ್ನು ಅರಿತುಕೊಳ್ಳುವ ತತ್ವ ಯಾವುದು? ಜ್ಞಾನ. ಜ್ಞಾನ ಅಂದ್ರೆ ಅಂತಃಕರಣ ವೃತ್ತಿ, ಜ್ಞೇಯ ಅಂದ್ರೆ ಅದರಿಂದ ತಿಳಿಯಬೇಕಾದಂಥ ವಸ್ತು. ಇದನ್ನ ಭಗವತ್ಪಾದ ಹೇಗೆ ಬರೀತಾರೆ? ಜ್ಞಾನ ಅನ್ನೋ ಶಬ್ದಕ್ಕೆ ತಥಾ ಜ್ಞಾನಂ ಅಂದ್ರೆ ಅಮಾನಿತ್ವಾದಿ ತತ್ವಜ್ಞಾನಾರ್ಥ ದರ್ಶನ ಪರ್ಯಂತಂ. ನೋಡಿದ್ರ, ಬರೀ ಜ್ಞಾನ ಅನ್ನೋ ಶಬ್ದ ಹೇಳ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಸರಿ ಹೋಗಲಿಲ್ಲ. ಶಂಕರ ಭಾಷ್ಯ ಓದಬೇಕು. ಜ್ಞಾನ ಅಂದ್ರೆ ನೋಡಿ, ಈ ಅಧ್ಯಾಯದಲ್ಲಿ ಹೇಳಿದ್ದೀನಿ, ಏತಜ್ಞಾನಮಿತಿ ಪ್ರೋಕ್ತಂ ಅಂತ ಬಂತ ಇಲ್ವ? ಅಲ್ಲಿ ಜ್ಞಾನ ಅನ್ನೋ ಕಡೆ ಅಲ್ಲೂ ಇದೇ ಅರ್ಥ ಬರೆದ್ರು ಶಂಕರಾಚಾರ್ಯ. ಜ್ಞಾನಾರ್ಥತ್ವಾತ್ ಜ್ಞಾನಮಿತ್ಯುಚ್ಯತೆ. ಪರಮಾರ್ಥನಾದಂತಹ ಆತ್ಮನನ್ನ, ಕ್ಷೇತ್ರಜ್ಞನ ನಿಜ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಏನೇನು ಸಾಧನಗಳನ್ನು ಮಾಡಬೇಕೋ ಅದನ್ನು ಜ್ಞಾನ ಅಂತ ಕರೆದ್ರು. ಆ ಜ್ಞಾನ ಶಬ್ದಕ್ಕಲ್ಲರ್ಥ ಬರೆದ್ರು ಅಮಾನಿತ್ವಾದಿ ತತ್ವಜ್ಞಾನಾರ್ಥ ದರ್ಶನ ಪರ್ಯಂತಂ. ಅಮಾನಿತ್ವಂ ಅದಂಭಿತ್ವಂ ಅಂತ ಉದ್ದಕ್ಕೆ ಹೇಳಿದ್ರಲ್ಲ, ತತ್ವಜ್ಞಾನಾರ್ಥ ದರ್ಶನಂ ಅನ್ನೋ ಮಾತಿನಿಂದ ಮುಕ್ತಾಯ ಮಾಡಿದ್ದಾರಲ್ಲ. ಅಮಾನಿತ್ವದಿಂದ ತತ್ವಜ್ಞಾನಾರ್ಥ ದರ್ಶನ ಎಂಬವರೆಗಿನ ಎಲ್ಲಾ ಜ್ಞಾನ ಸಾಧನಗಳನ್ನು ಇಲ್ಲಿ ತಥಾ ಜ್ಞಾನಂ ಎಂಬ ಶಬ್ದದಿಂದ ವಿವರಣೆ ಕೊಡಲಾಗಿದೆ. ಎಷ್ಟು ಸರಳವಾಗಿ ಆಕ್ಟ್ ಅಂತಾರಲ್ಲ ಇಂಗ್ಲಿಷ್ನಲ್ಲಿ, ಹೊಂದುವಂತೆ ಗೀತಾ ಶ್ಲೋಕಗಳಿಗೆ ಪೂರ್ಣವಾಗಿ ಹೊಂದುವಂತೆ ಅರ್ಥ ಮಾಡತಕ್ಕಂತಹ ಕ್ರಮ ಇದೇ ಶಂಕರ ಭಾಷ್ಯದ ವೈಶಿಷ್ಟ್ಯ. ಯಾಕೆಂದ್ರೆ ಭಗವದ್ಗೀತೆಗೆ ಎಷ್ಟೋ ಜನ ಅರ್ಥ ಬರೆದಿದ್ದಾರೆ, ಇವಾಗಲೂ ಬರಿತಾನೇ ಇದ್ದಾರೆ. ಆದ್ರೆ ಒಬ್ಬರು ಬರೆದ ಅರ್ಥ ಇನ್ನೊಬ್ರು ಬರೆಯಲ್ಲ. ಅಷ್ಟೊಂದು ಅರ್ಥ ಇದೆಯೇ ಭಗವದ್ಗೀತೆಗೆ ಅಂತ ಓದೋರಿಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಗುರುಗಳು ಹೇಳಿದ್ರು, ಮೊದಲು ಶಂಕರಾಚಾರ್ಯ ಏನು ಹೇಳ್ತಾರೆ ಅರ್ಥ ತಿಳ್ಕೊಂಬಿಡಿ, ಆಮೇಲೆ ಏನ್ ಬೇಕಾದ್ರೂ ಓದಿ ಪರವಾಗಿಲ್ಲ. ಯಾಕೆ ಸಂಶಯ ಬರೋಲ್ಲ, ಇಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಷ್ಟೇ ಗೊತ್ತು. ಅರ್ಥ ಯಾವಾಗಲೂ 108 ಇರಲ್ಲ, ಇರೋದು ಒಂದೇ ಇರುತ್ತೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಈಗ ಬರೆದಿರಬಹುದು. ಅದ್ರ ನಿಜವಾದ ಅರ್ಥ ಅಂತ ತಿಳ್ಕೋಬೇಕು. ಹೀಗೆ ನೋಡಿ, ಜ್ಞಾನ ಅಂದ್ರೆ ಅಮಾನಿತ್ವಾದಿಗಳು ಅನ್ನೋ ಅರ್ಥ ಬರೆದು ಭಗವತ್ಪಾದರು. ಅವ್ರು ಬರೆದ್ರೆ ಭಗವಂತನೇ ಹೇಳಿದ್ದಾನೆ ಏತಜ್ಞಾನವಿತಿ ಪ್ರೋಕ್ತಂ ಅಂತ. ಅಂದ್ರೆ ಆ ಮೂಲಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳತಕ್ಕಂಥ ವ್ಯಾಖ್ಯಾನ. ಹೀಗೆ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂಚ. ಜ್ಞೇಯ ಅಂದ್ರೆ ಯಾವುದು? ಅದು ಗೀತೆಯಲ್ಲಿ ಇದೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಅದನ್ನೇ ಬರೀತಾರೆ. ಜ್ಞೇಯಂ ಯತ್ತದು ಇತ್ಯಾದಿ ತಮಸಃ ಪರಮುಚ್ಯತೆ ಇತ್ಯೇವ ಅಂತಂ. ಅಲ್ಲಿವರೆಗೂ ಹೇಳಿದ್ದಾರೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಪ್ರಾರಂಭ ಮಾಡಿ ಸರ್ವತಃ ಪಾಣಿಪಾದಂಥದ್ದು ಅಂತ ಹೇಳಿ ಸರ್ವೇಂದ್ರಿಯ ಗುಣಾಭಾಸಂ ಅಂತ ಮುಂದುವರಿಸಿ, ಅದು ಎಷ್ಟು ಚೆನ್ನಾಗಿದೆ ಆ ಭಾಗ ಅಂದ್ರೆ, ಎಲ್ಲೆಲ್ಲಿಯೂ ಕೈಕಾಲುಗಳುಳ್ಳದ್ದು ತತ್ವ ಅಂದ್ರ ಯಾವ ರೀತಿಯಾದಂತಹ
ಏನೇಂದ್ರಿಯ ಮನೋಬುದ್ಧಿಗಳು ಇಲ್ಲದ್ದು ಅಂದರು. ಯಾಕೆ ಅಂದರೆ ಅಲ್ಲಿ ಬರೆದಿದ್ದಾರೆ ಏನಂತ, ಅಧ್ಯಾರೋಪ ಅಪವಾದ. ಎಲ್ಲ ಕಡೆಯಲ್ಲಿಯೂ ಕೂಡ ಇಂದ್ರಿಯಗಳು ಉಳ್ಳದ್ದು ಅಂತ ಹೇಳಿದ್ದು ಅಧ್ಯಾರೋಪ ಆಯಿತು, ಯಾವ ಇಂದ್ರಿಯಗಳು ಇಲ್ಲ ಅಂತ ಹೇಳಿದ್ದು ಅಪವಾದವಾಯಿತು. ಹೀಗೆ ಹೇಳಿಬಿಟ್ಟು ಒಂದನ್ನ ಇದೇ ಅಂದ್ಬಿಟ್ಟು ಆಮೇಲೆ ಇಲ್ಲ ಅಂದ್ಬಿಟ್ರಲ್ಲ ಅಂದರೆ ಇದೇ ಇಲ್ಲ ಅನ್ನೋದು ಎರಡೂ ಪರಮಾತ್ಮನಲ್ಲ ಅಂತ ಭಗವಂತನಲ್ಲಿ ನಾವು ಆರೋಪ ಮಾಡದೇ ಇದ್ರೆ ಆ ನಿರ್ವಿಶೇಷವಾದ ವಸ್ತುವನ್ನು ತಿಳ್ಕೊಳ್ಳೋಕೆ ಬರಲ್ಲ. ಆದ್ದರಿಂದ ಆ ವಸ್ತು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಆರೋಪ ಮಾಡಬೇಕು. ವಸ್ತು ಜ್ಞಾನದ ಹತ್ತಿರ ಬಂದಾಗ ಆರೋಪವನ್ನು ತೆಗೆದುಹಾಕ್ಬೋದು. ಇದೇ ಅಧ್ಯಾರೋಪ ಅಪವಾದ ಅಂತ. ಹಾಗೆ RCC ಮನೆ ಕಟ್ಟಬೇಕಾದ್ರೆ ಸೆಂಟ್ರಿಂಗೆಲ್ಲ ಕಟ್ತಾರೆ, ಭದ್ರವಾಗಿ ಕಟ್ಟ್ರಿ ಜೋಪಾನ ಅಂತಾರೆ. ಯಾಕೆ RCC ಭದ್ರ ನಿಲ್ಲಬೇಕು ಅಂತ. ಅದೆಲ್ಲ ಹಾಗೆ ಎಲ್ಲ ಸೆಟ್ ಆಗಿಬಿಡ್ತಾವೆ ಅಂದರೆ ಈ ಕೆಳಗಿನ ಸೆಂಟ್ರಿಂಗ್ ಕಿತ್ತೇ ಹಾಕಿಬಿಡ್ತಾರೆ. ಹಾಗೆ ಹೋಯ್ತು. ಮೊದಲು ಅಧ್ಯಾರೋಪ ಆಗಿತ್ತು, ಆಮೇಲೆ ಅಪವಾದ ಹೋಯ್ತು. ಹಾಗೆ ಆತ್ಮತತ್ವವನ್ನು ತಿಳ್ಕೊಳ್ತಕ್ಕಂಥ ಅವನು ಸಾಧಕ ಮೊದಲು ಆ ತತ್ವದಲ್ಲಿ ಎಲ್ಲ ನಾಮರೂಪ ಗುಣಗಳನ್ನು ಆರೋಪ ಮಾಡಬೇಕು. ತಿಳ್ಕೊತಾ ಒಂದೊಂದನ್ನೇ ಅಪವಾದ ಮಾಡಬೇಕು. ಅದಕ್ಕೋಸ್ಕರ ಏನಂದ್ರು, ಜ್ಞೇಯಂ ಎತ್ತತ್ ಅನ್ನೋದ್ರಿಂದ ತಮಸಃ ಪರಂ ಎಂಬವರೆಗಿನ ಯಾವ ಭಾಗದಲ್ಲಿ ತತ್ವವನ್ನು ಹೇಳಲಾಗಿದೆಯೋ ಇದನ್ನು ಈಗ ಭಗವಂತ ಕ್ಲೋಸ್ ಮಾಡ್ತಾನೆ, ಮುಕ್ತಾಯ ಮಾಡ್ತಾನೆ. ಜ್ಞೇಯಂಚೋಕ್ತಂ ಸಮಾಸತಃ. ಅರ್ಜುನ, ಕ್ಷೇತ್ರ ಅಂದ್ರೇನು, ಜ್ಞಾನ ಅಂದ್ರೇನು, ಜ್ಞೇಯ ಅಂದ್ರೇನು, ಇವುಗಳನ್ನ ಈವರೆಗೆ ನಾನು ಸಮಾಸತಃ ಅಂದ್ರೆ ಸಂಕ್ಷೇಪವಾಗಿ ಹೇಳಿದ್ದೇನೆ. ಇನ್ನೂ ವಿಸ್ತಾರವಾಗಿ ಹೇಳಬೇಕೆ ಅಂದರೆ ಈಗ ವಿಸ್ತಾರವಾಗಿ ಹೇಳೋ ಕಾಲ ಅಲ್ಲ. ಯಾಕೆ, ಸೇನೆಯವರುಭಯೋರ್ ಮಧ್ಯೆ ಅಂತ ಯುದ್ಧಕ್ಕೆ ನಿಂತು ಬಿಟ್ಟಿದ್ದಾರೆ. ಆದ್ದರಿಂದ ಯುದ್ಧ ರಂಗದಲ್ಲಿ ಭಗವಂತ ಈ ತತ್ವೋಪದೇಶ ಮಾಡಿದ ಅಂದ್ರೆ ಇನ್ನು ಎಷ್ಟು ಮಾಡಬಹುದು, ಸಂಕ್ಷಿಪ್ತವಾಗಿ ಮಾಡಬೇಕು. ಆದರೂ ಪ್ರಯೋಜನ ಮಾತ್ರ ಪೂರ್ಣವಾಗಾಯಿತು. ಏನಾಯಿತು, ಗೀತೆ ಮುಗಿಯೋದ್ರೊಳಗಾಗಿ ಭಗವಂತನನ್ನ ಕುರಿತು ಪರಮಾತ್ಮನೇ ಹೇಳಿಬಿಟ್ಟ. ಏನಂತ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂದ. ಯುದ್ಧ ಮಾಡಲ್ಲ ಅಂತ ಇದ್ದಂಥ ಅವನು, ಇಲ್ಲ ಪರಮಾತ್ಮ ಕೃಷ್ಣ ನೀನು ಹೇಳಿದ ಮೇಲೆ ನನ್ನ ಅಜ್ಞಾನ ಹೋಯ್ತು, ತಿಳುವಳಿಕೆ ಬಂತು, ಕರಿಷ್ಯೆ ವಚನಂ. ಪರಿಣಾಮ ನೋಡಿ ಹಾಗೆ ಯಾವ ರೀತಿಯಲ್ಲಿ ಪರಿಣಾಮವಾಯಿತು ಅಂತ. ಆದರೂ ಸಮಾಸತಃ ಅಂದ್ರೆ ಏನು ತೊಂದರೆ ಇಲ್ಲ. ಸಂಕ್ಷಿಪ್ತವಾಗಿ ಹೇಳಿದ್ರು ಅದೇ, ವಿಸ್ತಾರವಾಗಿ ಹೇಳಿದ್ರು ಅದೇ. ಆದರೂ ಕೂಡ ಒಂದ್ಸಲ ಸಂಕ್ಷಿಪ್ತವಾಗಿ ಹೇಳಿ ಆಮೇಲೆ ಎಷ್ಟು ಬೇಕಾದ್ರೂ ಅದನ್ನು ವಿವರಣೆ ಮಾಡಬಹುದು. ಇವತ್ತಿಗೂ ನೋಡಿ 18 ಅಧ್ಯಾಯಗಳ ಭಗವದ್ಗೀತೆ ಇರೋದೇ 700 ಶ್ಲೋಕಗಳು. ಆ ಭಗವದ್ಗೀತೆ ಮೇಲೆ ಈಗ ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಗ್ರಂಥ ಬರೀತಾನೇ ಇದ್ದಾರೆ ಜನ. ಎಷ್ಟು ಬರೆದಾರೋ ಲೆಕ್ಕವೇ ಇಲ್ಲ. ಭಗವದ್ಗೀತೆ ಮೇಲೆ ಬರೆದಿರುವಷ್ಟು ಗ್ರಂಥವನ್ನ ಇಲ್ಲಿ ಯಾವ ಗ್ರಂಥದ ಮೇಲೂ ಬರೆದಿಲ್ಲ. ಯಾಕೆ ಅಂತ, ಅದಷ್ಟರ ಮಟ್ಟಿನ ಒಂದಾನೊಂದು ನಿತ್ಯವಾದಂಥ, ನಿತ್ಯ ಸತ್ಯವಾದಂಥ, ನಿತ್ಯ ವರ್ತಮಾನ ಸ್ವರೂಪವಾದಂಥ ತತ್ವವನ್ನು ತಿಳಿಸ್ತಾ ಇದೆ. ಅದು ಯಾವಾಗಲೂ ಎಂದೆಂದೂ ಇದಿರ್ತಕ್ಕದ್ದು. ಈ ತತ್ವ ಇಂಥದ್ದು ಅಂತ ಹೇಳಿದರೆ ಅದಕ್ಕೆ ದೇಶ ಕಾಲ ಯಾವುದರ ನಿರ್ಬಂಧವೂ ಇಲ್ಲ. ಇಂಥ ತತ್ವವನ್ನ ಉಕ್ತಂ ಹೇಳಲಾಗಿದೆ, ಹೇಳಿದ್ದೇನೆ ಅಂದ. ಮತ್ತೆ ಹೇಳ್ತಾರೆ, ಒಂದು ಮಾತು ಬರೀತಾರೆ ಭಗವತ್ಪಾದರು. ಏನಂತ, ಏತಾವಾನ್ ಹಿ ಸರ್ವೋ ವೇದಾರ್ಥ ಗೀತಾರ್ಥಶ್ಚ ಉಪಸಂಹೃತ್ಯ ಉಕ್ತಃ. ಇನ್ನೇನು ಭಗವದ್ಗೀತೆಯ ಒಂದು ತಾತ್ಪರ್ಯದ ವಿಷಯಕ್ಕೆ ಸಂಶಯ ಪಡಲೇಬೇಡಿ. ಏತಾವಾನ್ ಅಂದ್ರೆ ಇದುವರೆಗೆ ಏನು ಹೇಳಿದೆಯೋ ಅಷ್ಟೇ ಅಂತ. ಏನದು, ವಾಸುದೇವಾಖ್ಯವಾದ ಪರಬ್ರಹ್ಮವನ್ನ ತಿಳಿಸತಕ್ಕದ್ದೇ ಭಗವದ್ಗೀತೆಯ ತಾತ್ಪರ್ಯ. ಎಷ್ಟೋ ಜನ ಭಗವದ್ಗೀತೆಗೆ ಅರ್ಥ ಬರೆದಿದ್ದಾರೆ. ಅದು ಶಂಕರಾಚಾರ್ಯ ಬರೆಯೋ ಮಾತು ಮೊದಲು ಕೇಳಿ ಆಮೇಲೆ ಬಾಕಿ ಅವರದ್ದು ಕೇಳಬೇಕು. ಪ್ರಾರಂಭ ಮಾಡಬೇಕಾದ್ರೇನೆ ಇಮಂ ದ್ವಿಪ್ರಕಾರಕಂ ಧರ್ಮಂ ನಿಶ್ರೇಯಸ ಪ್ರಯೋಜನಂ ಪರಮಾರ್ಥ ತತ್ವಂಚ ವಾಸುದೇವಾಖ್ಯಂ ಪರಂ ಬ್ರಹ್ಮ ಅಂತ ಅವ್ರ ಪೀಠಿಗೆ ಒಳಗೆ ಈ 2 ಮಾತು ಬರೀತಾರೆ. ಈ ಯಾವ ಒಂದಾನೊಂದು ಭಗವದ್ಗೀತೆಯಲ್ಲಿ ವೇದೋಕ್ತವಾದಂತಹ 2 ಧರ್ಮಗಳನ್ನು ಹೇಳಿದೆ. ಯಾವುದು, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ. ಇದು ಒಂದು ಪಾಯಿಂಟ್. ಮುಂದಕ್ಕೆ ಪರಮಾರ್ಥ ತತ್ವಂಚ ದ್ವಿಪ್ರಕಾರಕವಾದ ಅಂದ್ರೆ 2 ರೀತಿಯಾದಂತಹ ವಿಭಾಗವುಳ್ಳ ಧರ್ಮವನ್ನು ಹೇಳಿದ್ದರ ಜೊತೆಗೆ ಆ ಧರ್ಮದಿಂದ ಕಂಡುಕೊಳ್ಳಬೇಕಾದ ತತ್ವವನ್ನು ಹೇಳಿದ್ದಾರೆ, ಪರಮಾರ್ಥ ತತ್ವವನ್ನು. ಯಾವುದದು, ವಾಸುದೇವಾಖ್ಯಂ ಪರಂ ಬ್ರಹ್ಮ. ಇಡೀ ಭಗವದ್ಗೀತೆಯ ತಾತ್ಪರ್ಯವನ್ನು 2 ಶಬ್ದದಲ್ಲಿ ಅಡಕ ಮಾಡಿದ್ದಾರೆ ನೋಡಿ ಭಗವತ್ಪಾದ. ದ್ವಿಪ್ರಕಾರಕವಾದ ಧರ್ಮ, ಆ ಧರ್ಮದಿಂದ ಅರಿಯಬೇಕಾದಂಥ ವಾಸುದೇವ ಅನ್ನೋ ತತ್ವ.
ಇಷ್ಟೇ ಪ್ರಯೋಜನ ನಿಶ್ರೇಯಸ, ಮೋಕ್ಷವೇ ಪ್ರಯೋಜನ. ಎಷ್ಟು ಬೇಗ ಮುಗಿಸ್ಬಿಟ್ರಲ್ರಿ ಇನ್ನು ಎಷ್ಟೊತ್ತು ಹೇಳಬೇಕು? ಹೇಳ್ತಾ ಅಷ್ಟೇ ತಾನೇ ಹೇಳಬೇಕಾದ್ದು. ಇನ್ನು ಎಷ್ಟೊತ್ತು ಹೇಳಿದ್ರು ಅದನ್ನೇ ಮತ್ತೆ ರಿಪೀಟ್ ಮಾಡೋದೇ ಹೊರತು. ಯಾಕೆ ಅಂದರೆ ಕೇಳ್ತಾ ಕೇಳ್ತಾ ಹಿಂದೆ ಕೇಳಿದ್ ಮರ್ತೋಗ್ಬಿಡುತ್ತೆ ನಮಗೆ. ಮುಂದೆ ಕೇಳೋದ್ರ ಮೇಲೆ ಜ್ಞಾನ ಇರುತ್ತೆ. ಸ್ವಾಮಿ ಏನು ಹೇಳಿದ್ರೆ ಏನು ನೋಡಿದ್ರ? ಹಾಗಲ್ಲ, ಹಿಂದೆ ಹೇಳಿದ್ದು ಅದೇ, ಈಗ ಹೇಳ್ತಾ ಇರೋದು ಅದೇ, ಮುಂದೆ ಹೇಳೋದು ಅದೇ ಅರ್ಥ ಅಲ್ವೇ? ಒಬ್ಬ ಹೇಳಿದ್ರಂತೆ ನಮ್ಮ ಗುರುಗಳು ತಮಾಷೆಯಾಗಿ ಏನಾದ್ರು ಹೇಳ್ತಿರ್ತಾರೆ ಕಥೆನ. ಇದು ಎಂಥದ್ದು ಶ್ವಾಸ ಪಜಮಂಜರಿ ಅಂತ ಜ್ಞಾಪಕ ಆಗಿದೆ, ಆಮೇಲೆ ಹೇಳ್ತೀನಿ. ಅದು ಅದೇ ಅಂತ ಜ್ಞಾಪಕ ಆಗಿದೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಫಣೆ ಅಂತ ಒಂದು ಶ್ಲೋಕ. ಇದು ಅರ್ಧ ಆಯ್ತು ಶ್ಲೋಕ. ಯಾರೋ ಪಂಡಿತರು ಹೇಳಿದರು. ಬಾಕಿ ಅವ್ರು ಕೇಳಿ, ಸ್ವಾಮಿ ಶ್ರೇಷ ಅರ್ಧ ಆಯ್ತಲ್ಲ ಶ್ಲೋಕ ಅಂದರೆ ಅದೇ ಅಂದ್ರಂತೆ. ಶ್ಲೋಕದ ಪೂರ್ವಾರ್ಧ ಹೇಳಿದರೆ ಉತ್ತರಾರ್ಧ ಏನೋ ಅಂದ. ಅರ್ಧ ಹೇಳ್ಬೇಕು, ಇನ್ನು ಮುಂದಕ್ಕೆ ಹೇಳಿದ್ರೆ ಅದೇ ಅಂದ್ರಂತೆ. ಅದೇ ಅಂದರೆ ಈ ಆ ಕಡೆ ಧಾರವಾಡ ಕಡೆ ಭಾಷೆಗಳಿಗೆ ಇದೆ ಅಂತ ಅರ್ಥ ಆಗುತ್ತೆ. ಸಾಮಾನ್ಯ ಇದೆ ಅಂದರೆ ಅದೇ ಅಂತಾರೆ ಅವರು. ಇದೆ ಅನ್ನೋದಕ್ಕೆ ಅದೇ ಅಂತಾರೆ. ಇವರು ಅದೇ ಅಂದ್ಕೂಡ್ಲೆ ಇದೆ ಅಂತಾರೆ. ಸ್ವಾಮಿ ಉತ್ತರಾರ್ಧ ಏನು? ಅದೇ ಗ್ರಹಚಾರ ಇದ್ದಾರೆ. ಇದೆ ಅಂತ ಹೇಳ್ತಾರೆ, ಉತ್ತರಾರ್ಧ ಏನು ಅಂದ್ರೆ ಅದೇ ಅಂತಾರೆ. ಏನು 2-3 ಸಲ ಅವರು ಸ್ವಾಮಿ ಇದೆ ಅಂತೀರಿ ಹೇಳಿ ಅಂತ ಕೇಳಿದ್ರೆ ಪೂರ್ವಾರ್ಧವೂ ಅದೇ, ಉತ್ತರಾರ್ಧವೂ ಅದೇ. ಮತ್ತೇನು ಸಲ ಹೇಳಿ ಇದ್ದ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಫಣೆ, ಅದೇ ಉತ್ತರಾರ್ಧ. ಏನು ಒಂದು ಮಾತನ್ನು 2 ಸಲ ಹೇಳಿಬಿಟ್ರೆ ಪೂರ್ವಾರ್ಧ ಉತ್ತರಾರ್ಧ ಆಗುತ್ತೆ ಅಂದ್ರೆ ಅರ್ಥ ಬೇರೆ. ಗೊತ್ತಾಯ್ತಾ ಅಂತ. ಗಾನರಸ ಅಂದ್ರೆ ಸಂಗೀತವನ್ನ ಶಿಶು ಅಂದ್ರೆ ಚಿಕ್ಕ ಮಗುಗೂ ಅರ್ಥವಾಗುತ್ತೆ. ಹಾಡು ಹೇಳ್ತಾ ತೂಗ್ಬಿಟ್ರೆ ಮಗು ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ಅರ್ಥ ಇದೆ ಅಂತ ಅದೆಲ್ಲ ಗೊತ್ತಿಲ್ಲ, ಅನುಭವ ಹೇಳಿ ನೋಡು. ಮಗು ಮಾಡ್ಕೊತಾ ಇಲ್ವ? ಆದ್ರಿಂದ ಶಿಶುವಿಗೂ ಅರ್ಥವಾಗುತ್ತೆ. ಪಶುರ್ವೇತ್ತಿ ಒಂದು ಹಸುವಿಗೂ ಅರ್ಥವಾಗುತ್ತೆ, ಪ್ರಾಣಿಗಳಿಗೂ ಅರ್ಥವಾಗುತ್ತೆ. ಫಣಿ ಅಂದ್ರೆ ಹಾವಿಗೂ ಅರ್ಥವಾಗುತ್ತೆ. ನೀವು ಇದನ್ನು ಬಾರಿಸ್ಬಿಟ್ರೆ ಹಾವು ಕೊಡಿ ನಿಂತ್ಕೊಳುತ್ತೆ ನೋಡಿ. ಇದು ಪೂರ್ವಾರ್ಧದ ಮೊದಲನೇ ಅರ್ಥ. ಮತ್ತು ಅದೇ ಉತ್ತರಾರ್ಧ ಅಂದ್ರೆ ಏನರ್ಥ? ಸಂಗೀತದ ಬೆಲೆ ಎಷ್ಟು ದೊಡ್ಡದು ಗೊತ್ತೇ? ಅದರ ನಿಜವಾದಂತಹ ತತ್ವವನ್ನು ಶಿಶುರ್ವೇತ್ತಿ, ಶಿಶುವಾದ ಬಾಲಕೃಷ್ಣನಿಗೆ ಗೊತ್ತು, ಇನ್ನು ಯಾರಿಗೂ ತಿಳಿಯುದು ಅಂತ. ನೋಡಿದ್ರ ಒಂದೇ ಮಾತನ್ನ ಎಷ್ಟು ಅರ್ಥದಲ್ಲಿ ಬಳಸ್ತಾರೆ. ಪಶುರ್ವೇತ್ತಿ ಅಂದ್ರೆ ಏನು? ಪಶು ಅಂದ್ರೆ ಯಾರು ಗೊತ್ತೇ? ಪರಮೇಶ್ವರನ ವಾಹನವಾದ ನಂದಿಕೇಶ್ವರ, ಅವನಿಗೆ ಗೊತ್ತು ಅದರ ಗುಟ್ಟು. ಫಣಿ ಅನಂತ ಆದಿಶೇಷನಿಗೆ ಗೊತ್ತು. ಹಬ್ಬ ಅದೇ ಶಿಶುರ್ವೇತ್ತಿ, ಅದೇ ಪಶುರ್ವೇತ್ತಿ ಫಣಿ ಅಂದ್ರೆ ಏನಾಯ್ತು? ಎಲ್ಲಿಂದ ಎಲ್ಲಿವರೆಗೆ ಅದನ್ನು ನಾವು ಅನ್ವಯಿಸಬಹುದು ನೋಡಿ, ಆ ಒಂದು ಸಂಗೀತದ ತತ್ವ ಅಂತ. ಹಾಗೆಯೇ ಪರಮಾರ್ಥ ತತ್ವ ಅಂತಹದ್ದು. ಏನೇನು? ಕ್ಷೇತ್ರಜ್ಞ. ಈ ರೀತಿಯಾಗಿ ಈ ಯಾವ ಒಂದು ಆನಂದ ತತ್ವ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂಚೋಕ್ತಂ. ಕ್ಷೇತ್ರ ಅಂದ್ರೆ ಶರೀರ, ಅದನ್ನು ಹೇಳಿದ್ದೇವೆ. ಜ್ಞಾನ ಅಂದ್ರೆ ಅಮಾನಿತ್ವಾದಿ ಸಾಧನಗಳು. ಜ್ಞೇಯ ಅಂದ್ರೆ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಅಂತ ಪರಮಾರ್ಥ ತತ್ವ. ಇಷ್ಟನ್ನು ಕೂಡ ಸಮಾಸತಃ ಸಂಕ್ಷೇಪವಾಗಿ ಹೇಳಿದ್ದೇನೆ ಅಂತ. ಈ ಭಗವದ್ಗೀತೆಯನ್ನ ಎಷ್ಟು ಸಲ ಓದಿದ್ರು ಇನ್ನೂ ಅದನ್ನ ಒಳಹೊಕ್ಕು ನೋಡೋದಿದ್ದೇ ಇರುತ್ತೆ. ಇದನ್ನೇ ತಿಳುವಳಿಕೆ ಅಂತ ಚೆನ್ನಾಗಿ ವ್ಯವಸಾಯ ಮಾಡಬೇಕು. ಅನಂತರ ಗೀತಾರ್ಥ ಉಪಸಂಹೃತ್ಯ ಉಕ್ತ ಅಸ್ಮಿನ್ ಸಮ್ಯಕ್ ದರ್ಶನೆ ಕಹ ಅಧಿಕ್ರಿಯತೆ ಅಂತ. ಇದು ಮುಂದಿನ ವಾಕ್ಯಕ್ಕೆ ಸಮನ್ವಯ ಹೇಳ್ತಾರೆ. ಏನಂದ್ರೆ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ ಅಂತಿದೆ. ಅದಕ್ಕೋಸ್ಕರ ಈ ಒಂದಾನೊಂದು ಸಮ್ಯಕ್ ದರ್ಶನ ಅಂತ ಏನು ಹೇಳಿದೋ, ಯಾವುದು? ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರ ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು ಅಂತೆಲ್ಲ ವಿವರಿಸಿ ಹೇಳಿದ್ದೇನಲ್ಲಪ್ಪ. ಇದನ್ನ ಯಾರು ತಿಳ್ಕೊಳ್ಳೋಕ್ಕೆ ಅಧಿಕಾರಿಗಳು? ಕಹ ಅಧಿಕ್ರಿಯತೆ, ಯಾರಿಗೆ ಇದರಲ್ಲಿ ಅಧಿಕಾರ ಅಂದ್ರೆ ಯೋಗ್ಯತೆ ಇದೆ ಅಂತ. ಎಲ್ರಿಗೂ ಅರ್ಥವಾಗಲ್ಲ, ಇದಕ್ಕೊಂದು ಅರ್ಹತೆ ಬೇಕು ಅಂತ ಅಲ್ವೇ? ಏನಾರು ಒಂದು ಕಾಲೇಜ್ನಲ್ಲಿ ಸೇರಿಸ್ಕೋಬೇಕು ಅಂದ್ರೆ ಏನು ಓದಿದೆಯಾ? ಸರ್ಟಿಫಿಕೇಟ್ ತೋರಿಸು, ಮಾರ್ಕ್ಸ್ ಕಾರ್ಡ್ ತೋರಿಸು. ಸ್ವಾಮಿ ಅದೆಲ್ಲ ಯಾಕೆ ಅಂದರೆ ನನ್ನ ಪಾಡಿನ ಬರ್ತೀನಲ್ಲ ಕ್ಲಾಸಿಗೆ ಅಂದರೆ ಅದು ಯೋಗ್ಯತೆ ಬೇಕು ಅಲ್ವೇ? ಆದ್ದರಿಂದ
ಅಸ್ಮಿನ್ ಸಮ್ಯಕ್ ದರ್ಶನೇ ಕಹಾಧಿಕ್ರಿಯತೆ. ಈ ಒಂದು ಆನಂದ ಸಮ್ಯಕ್ ದರ್ಶನದ ತತ್ವದಲ್ಲಿ ಯಾರಿಗೆ ಅಧಿಕಾರ ಅಂದರೆ ಯಾವನು ಅದನ್ನು ಅರ್ಥ ಮಾಡ್ಕೊಳ್ತಾನೆ, ಯಾರಿಗೆ ಅರ್ಹತೆ ಇದೆ ಅಂದರೆ ಮದ್ಭಕ್ತ. ತುಂಬಾ ಚೆನ್ನಾಗಿದೆ ಮಾತು. ಇಲ್ಲಿ ಯಾವ ಜಾತಿ ಕುಲ ಗೋತ್ರ ವೇದಾಂತ ನೋಡಿ ಎಂಥ ಸಾರ್ವತ್ರಿಕ ಅಂತ. ಸಾರ್ವತ್ರಿಕ ಅಂದ್ರೆ ಏನು? ಯಾರು ಬೇಕಾದ್ರೂ ತಿಳ್ಕೊ, ಯಾರು ಬೇಕಾದ್ರು ಅಂದ್ರೆ ಎಲ್ರಿಗೂ ತಿಳಿಯಲ್ವಲ್ಲ ಅಂದ್ರೆ ಯೋಗ್ಯತೆ ಇಲ್ಲ ನಾವೇನು ಮಾಡೋಣ. ಅದನ್ನು ತಿಳ್ಕೊಳ್ತಕ್ಕಂತಹ ಒಂದು ಅರ್ಹತೆ ಅಂದ್ರೆ ಇಷ್ಟೇನೆ. ಏನೇನೋ ಮದ್ಭಕ್ತ ಅಂದ್ರು. ಅಲ್ಲಿ ಮದ್ಭಕ್ತ ಅಂತ ಮೂಲದಲ್ಲಿದೆ, ಭಾಷ್ಯವನ್ನು ಓದ್ತೀನಿ ನೋಡಿ. ಮಯಿ ಈಶ್ವರೇ ಸರ್ವಜ್ಞೆ ಪರಮಗುರು ವಾಸುದೇವೇ ಸಮರ್ಪಿತ ಸರ್ವಾತ್ಮ ಭಾವ. ಮದ್ಭಕ್ತ ಅಂತ ಒಂದು ವರ್ಡಿಗೆ ಶಂಕರಾಚಾರ್ಯರು ಕೊಡೋ ವಿವರಣೆ ನೋಡಿ. ಅಯ್ಯ ಅರ್ಜುನ, ನನ್ನ ಭಕ್ತನಾದವನು ಈ ತತ್ವವನ್ನು ತಿಳ್ಕೊತಾನೆ ಅಂತ ಭಗವಂತ ಹೇಳಿಬಿಟ್ಟ. ಅದನ್ನ ಮಹಾಜ್ಞಾನಿಗಳಾದ ಶಂಕರಾಚಾರ್ಯ ಹೇಳ್ತಾರೆ, ನನ್ನ ಭಕ್ತ ಅನ್ನಕ್ಕೇನು ಅರ್ಥ ಗೊತ್ತೇ? ಭಕ್ತ ಅಂದ್ರೆ ಏನೋ ಅಂದ. ಎಷ್ಟೋ ಜನ ಭಕ್ತ ಅಂತ ಹೆಸರು ಇಟ್ಕೊಂಡ್ಬಿಡ್ತಾರೆ. ನಿಮ್ಮ ಹೆಸರು ಏನಂದ್ರೆ ಭಕ್ತ ಅಷ್ಟೇ, ಹೆಸರು ಭಕ್ತ, ಒಳಗೆ ಭಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗಲ್ಲ ಇಲ್ಲಿ. ಮದ್ಭಕ್ತ ಅಂದ್ರೆ ಮಯಿ ಅಂದ್ರೆ ಪರಮೇಶ್ವರನಾದ ನನ್ನಲ್ಲಿ. ಯಾರು ಈಶ್ವರ ಅಂದ್ರೆ ಸರ್ವಜ್ಞೆ ಪರಮಗುರವು ವಾಸುದೇವೇ ಅಂತ 3 ವಿಶೇಷಣಗಳನ್ನು ಹಾಕಿದ್ದಾರೆ. ಗಮನಿಸಿ, ಮದ್ಭಕ್ತ ಅಂದ್ರೆ ನನ್ನ ಭಕ್ತನಲ್ಲಿ ಅಂತ. ಮಯಿ ಅನ್ನೋದು ನನ್ನಲ್ಲಿ ಅಂತ ಏನು ಅರ್ಥ ಹೇಳುತ್ತೋ, ನನ್ನಲ್ಲಿ ಅಂದ್ರೆ ಯಾರಲ್ಲಿ? ಕೃಷ್ಣನಲ್ಲಿ ಅಂತ ಅರ್ಥವೇ. ಇಲ್ಲಿ ರಥ ಓಡಿಸ್ತಾ ಇರತಕ್ಕ ಭಗವಂತ ಕೃಷ್ಣ ಅಂತ ಅರ್ಥವೇ ಅಂದಿಲ್ಲ. ಇಲ್ಲ, ಈಶ್ವರ ಸಕಲ ಜಗತ್ತಿಗೂ ಒಡೆಯನಾಗಿರ್ತಕ್ಕಂಥ ಸರ್ವಜ್ಞ, ಸರ್ವವನ್ನು ಬಲ್ಲಂಥವನು. ಇನ್ನೊಂದು ಮಾತು ಬಹಳ ತೂಕವಾಗಿದೆ, ಪರಮ ಗುರುವು ಅಂದ್ಬಿಟ್ಟು. ಜಗತ್ತಿಗೆಲ್ಲ ಗುರುವಂತೆ ಕೃಷ್ಣ. ನೀನು ಯಾರು ಗುರು ಅನ್ನೋದಿಲ್ಲ. ಇವತ್ತಿಗೂ ಕೂಡ ಯಾವುದೇ ಒಂದಾನೊಂದು ಪಾಠ ಪ್ರಾರಂಭ ಮಾಡಬೇಕಾದ್ರೆ ಆ ಗುರು ಅಂದ್ರೆ ಕೃಷ್ಣನನ್ನೇ ಪೂಜೆ ಮಾಡೋದು. ಕಥೆಯಲ್ಲೂ ಬಂದಿದೆ, ಮಹಾಭಾರತ ಕೇಳಿದ್ದೀರಿ. ದೊಡ್ಡದಾಗಿರ್ತಕ್ಕ ರಾಜಸೂಯಾಗ ಮಾಡಿಬಿಟ್ಟ ಧರ್ಮರಾಜ. ಯಾರಿಗಪ್ಪ ಅಗ್ರ ಪೂಜೆ ಮಾಡಬೇಕು ನೋಡಿ, ಇಂಥ ಪ್ರಶ್ನೆ. ಧರ್ಮರಾಜನಂಥ ಮಹಾತ್ಮ ಅದು ಎಂಥ ಒಂದಾನೊಂದು ಶ್ರೇಷ್ಠವಾದ ರಾಜಸೂಯವನ್ನು ಯಜ್ಞ ಮಾಡಿದ್ದಾನೆ ಅಂದರೆ ಆ ಸ್ಥಾನದಲ್ಲಿ, ಗುರು ಸ್ಥಾನದಲ್ಲಿ ಕೂತ್ಕೊಂಡು ಪೂಜೆ ಮಾಡಿಸ್ಕೊಳಕ್ಕೆ ಯಾರು ಲಾಯಕ್ಕು? ಅದಕ್ಕೊಂದು ಗುರುಗಳು ತಮಾಷೆ ಹೇಳೋರು. ಏನು ಮಾಡಿದ್ರಂತೆ, ಧರ್ಮರಾಜನ ನೋಡಪ್ಪ ದೊಡ್ಡ ಸಭೆ ಸೇರಿದೆ, ಅದು ಯಾರಿಗೆ ಅಗ್ರ ಪೂಜೆ ಮಾಡ್ತೀವೋ ಹುಡುಕೊಂಬ ಅನ್ನ. ಅದಕ್ಕೆ ಹೋಗಿ ಧರ್ಮರಾಜ ಒಂದು ರೌಂಡ್ ಹೊಡೆದು ವಾಪಸ್ ಬಂದ್ಬಿಟ್ಟ. ಸ್ವಾಮಿ ಯಾರು ಸಿಗಲಿಲ್ಲ ಅಂತ. ಹಾಗಾದ್ರೆ ಇನ್ನು ದುರ್ಯೋಧನ ಕಳಿಸಿದೀನಿ, ಅವನು ಒಂದು ರೌಂಡ್ ಹೊಡ್ಕೊಂಡ್ಬಂದ, ಯಾರು ಸಿಗ್ಲಿಲ್ಲ ಅಂತ. ಏನು ಹೀಗಾಯ್ತಲ್ಲ ಅಂತ ಕೇಳಿದ್ರಂತೆ. ಏನಯ್ಯ ಧರ್ಮರಾಜ ಯಾರು ಸಿಗ್ಲಿಲ್ಲ ಅಂದಿಲ್ಲ? ಏನಿಲ್ಲ, ಯಾರನ್ನ ಅಂತ ಸೆಲೆಕ್ಟ್ ಮಾಡಲಿ ನಾನು? ಪ್ರತಿಯೊಬ್ಬರು ಒಂದೊಂದು ಗುಣವುಳ್ಳವರಾಗಿದ್ದಾರೆ, ಜ್ಞಾನಿಗಳಿದ್ದಾರೆ, ಋಷಿಗಳಿದ್ದಾರೆ, ಮಹಾತ್ಮರಿದ್ದಾರೆ, ರಾಜರುಗಳಿದ್ದಾರೆ. ಯಾರನ್ನ ಸೆಲೆಕ್ಟ್ ಮಾಡಬೇಕು? ತರ್ಕೊಂಡು ನನಗೆ ಹೊಳಿಲಿಲ್ಲ, ಗೊತ್ತಾಗಲಿಲ್ಲ ಅನ್ನಂತ. ಹೋಗ್ರಿ ದುರ್ಯೋಧನ, ನೀನು ಯಾಕೆ ವಾಪಸ್ ಬಂದೆ? ಯಾರು ಲಾಯಕ್ಕಾದವರಿಲ್ಲ ಸ್ವಾಮಿ, ಅವನು ಹಾಗಿದ್ದಾನೆ, ಇವನು ಹೇಗಿದ್ದಾನೆ, ಬರೀ ಅವನು ಬರೀ ದೋಷನೇ ಉಂಟ. ಕೊನೆಗೇನಾಯಿತು ವಿಚಾರ ಮಾಡಿದಾಗ, ಈ ಗುಣದೋಷಗಳನ್ನು ಇಟ್ಕೊಂಡ್ರೆ ಯಾವತ್ತೂ ಒಂದು ತೀರ್ಮಾನ ಬರೋದೇ ಇಲ್ಲ. ಎಲ್ಲ ಗುಣದೋಷಗಳನ್ನು ಮೀರಿ ಅತ್ಯಂತ ಮಿಗಿಲಾದವನ ಯಾರು ಅನ್ನೋದನ್ನು ಗುರುತು ಮಾಡೋದು ದೊಡ್ಡ ಕಷ್ಟ ಆಯ್ತು. ಆಗ ಭೀಷ್ಮ ಮಹಾತ್ಮರು ಹೇಳ್ತಾರೆ, ಭಗವಂತನನ್ನು ಬಿಟ್ಟು ಇನ್ನು ಯಾರಿದ್ದಾರೆ? ಆದ್ದರಿಂದ ಮಾಡಿ ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕಾದ್ದು. ಹಾಗೆ ಕೃಷ್ಣ ಅಂತ ಒಂದು ಶಬ್ದ ಉಚ್ಚಾರಣೆ ಮಾಡಿದರೆ ಬೇಕಾದಷ್ಟು ಅರ್ಥ ಆಗಿಬಿಡುತ್ತೆ ಅದಕ್ಕೆ. ಎಷ್ಟೋ ಜನ ಹೇಳ್ತಾರೆ, ಇವು ಏನಂತ, ಏನಪ್ಪ ರಾಮನ ವ್ಯಾಪಾರವು ಕೃಷ್ಣನ ವ್ಯಾಪಾರವು ಅಂದ್ರೆ ಮೋಸ ಮಾಡೋದು ಅಂತ ಅರ್ಥ ಕೂಡ ಮಾಡಿದ್ವಿ. ಯಾಕೆಂದ್ರೆ ಕೃಷ್ಣನೇ ನಾವು ಚಟುವಟಿಕೆ ಮಾಡ್ತಾನಲ್ಲ ಅದಕ್ಕೆ. ಹಾಗೆಲ್ಲ ಅಲ್ಲ, ಭಗವತ್ಪಾದ ಹೇಳ್ತಾರೆ, ಇಲ್ಲಿ ಯಾರು ಕೃಷ್ಣ ಅಂದ್ರೆ ಕರ್ಷಯತಿ ಭಕ್ತಾನಾಂ ಪಾಪಂ ಕರ್ಷಯತಿ ಇತಿ ಕೃಷ್ಣ ಅಂತ ಶಬ್ದದ ಅರ್ಥ. ಅವನನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರ ಪಾಪಗಳನ್ನೆಲ್ಲ ಬಿಡ್ರ ಮಾಡ್ಬಿಡ್ತಾನಂತ, ಅಷ್ಟು ತಗೊಂಡ್ಬಿಡ್ತಾನೆ ಭಗವಂತ. ಅಂದಮೇಲೆ ಈಗ ಆ ಕೃಷ್ಣನ ಸ್ಮರಣೆ ಮಾಡ್ತಾ ಏನಾಗ್ತೀರಿ ನೀವು? ಅತ್ಯಂತ ಪರಿಶುದ್ಧರಾಗ್ತೀರಿ. ಕೃಷ್ಣ ಸಹಸ್ರನಾಮ ಓದ್ತಿರಲಿಲ್ಲ, ವೇದಾಂತ ಬ್ರಾಹ್ಮಣಸ್ಯಾತಿ ಎಷ್ಟು ಫಲ ಬರೀತಾರೆ. ಅಂದಮೇಲೆ
ಆ ಪರಮಾತ್ಮನಾದಂತಹ ಭಗವಂತನಾದ ಕೃಷ್ಣನೇ ಉಪದೇಶ ಮಾಡ್ತಾ ಇದ್ದರೆ ಈಗ ಅವನನ್ನು ಮುದ್ಭಕ್ತ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನೋಡಯ್ಯ, ನನ್ನ ಭಕ್ತನಾದವನು ಈ ಕ್ಷೇತ್ರಜ್ಞರ ತತ್ವವನ್ನು ತಿಳ್ಕೊತಾನೆ ಅಂತ ಅಲ್ಲ, ಅಷ್ಟಿದೆ. ನನ್ನ ಭಕ್ತ ಅಂದ್ರೆ ನಾನು ಅಂದ್ರೆ ಯಾರು ಅದು ಬರೀಲಿ. ಮಯೇ ಈಶ್ವರೇ ಪರಮಗುರು ಸರ್ವಜ್ಞೇ ಅಂತ ಭಗವತ್ಪಾದರು ವಿವರಣೆ ಕೊಟ್ಟು ಪರಮಾತ್ಮ ಅರ್ಜುನ ಉಪದೇಶ ಮಾಡ್ತಾ ಇದ್ದಾನಲ್ಲ, ಅವನು ಯಾರು? ಈಶ್ವರ, ಸಕಲ ಜಗತ್ತಿಗೂ ಒಡೆಯನಾಗಿರೋನು, ಪರಮ ಗುರು, ಗುರುಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾದಂತಹ ಸದ್ಗುರು ಪರಮಗುರು ಅಂದ್ರೆ ಮಿಗಿಲಾದವನು, ಎಲ್ಲಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥವನು. ವಾಸುದೇವ, ವಾಸನಾದ್ ವಾಸುದೇವಸ್ಯ ಎಂಬಂತೆ ಸಕಲ ಜಗತ್ತನ್ನು ವ್ಯಾಪಿಸಿರತಕ್ಕಂಥ ಭಗವಂತ ಅವನು. ಆದ್ದರಿಂದ ಆ ವಾಸುದೇವನು ಪರಮಗುರುವು, ಸರ್ವಜ್ಞನು, ಈಶ್ವರನು. ಭಗವತ್ಪಾದರಿಗೆ ಕೃಷ್ಣನಿಗೆ ಎಷ್ಟು ವಿಶೇಷಣ ಕೊಟ್ಟರು ಸಾಲದವರಿಗೆ. ಇನ್ನು ಹೇಳ್ತಿರ್ ನಾಲ್ಕು ವಿಶೇಷಣ. ಏನ್ರಿ ಕೃಷ್ಣ ಅಂದ್ರೆ ಗೊತ್ತಿಲ್ವೇ ಅಂತ ನಮ್ಮಂಥವ್ರಾದ್ರೆ ಮುಂದಕ್ಕೆ ಹೋಗ್ಬಿಡ್ತೀವಿ, ಅವ್ರು ಹೋಗಲ್ಲ ಆಗಲ್ಲ. ಏನ್ರಿ ಪರಮಾತ್ಮನನ್ನು ಎಷ್ಟು ತಾನೇ ಹೋಗಕ್ಕೆ ಸಾಧ್ಯ, ಅವನು ಎಷ್ಟು ಗುಣಗಳಿವೆ. ಆದ್ದರಿಂದ ಇಂಥ ಯಾವ ಪರಮಗುರುವಾದಂಥ ಅರ್ಜುನನಿಗೆ ಕೃಷ್ಣ ಅಂದು ಏನು ಅಂತ ಈಗ ಅರ್ಥವಾಗ್ತಾ ಇದೆ, ಪರವಾಗಿಲ್ಲ. ಅಂದ್ರೆ ಭಗವದ್ಗೀತೆ ಓದ ನಮಗೆ ಅರ್ಥ ಆಗಬೇಕಲ್ಲ, ಅದಕ್ಕೋಸ್ಕರ ಶಂಕರಾಚಾರ್ಯರು ನಮಗೋಸ್ಕರ ಬರೀತಿರೋದು ಏನಂತ, ಈಶ್ವರೇ ಸರ್ವಜ್ಞೆ ಪರಮಗುರು ಅಂತ ಹೀಗೆಲ್ಲ ಬರೀತಾರೆ. ನೋಡಿದ್ರ ಇಂಥ ಪರಮಾತ್ಮನಲ್ಲಿ ಭಕ್ತ ಅಂದ್ರು. ಮದ್ಭಕ್ತ ಅಂದ್ರೆ ಮಯಿ ಅಂತ ನನ್ನಲ್ಲಿ ಅನ್ನೋದು ಒಂದು ಅರ್ಥ ಇದು. ಭಕ್ತ ಅಂದ್ರೆ ಏನು ಅದು ಕೇಳಿ. ಸಮರ್ಪಿತ ಸರ್ವಾತ್ಮ ಭಾವ ಯಹ ಒಂದೇ ಮಾತನ್ನು ಮುಗಿಸ್ ಭಗವಂತನಿಗೆ ಪೂರ್ಣವಾಗಿ ಒಪ್ಪಿಸ್ಬಿಡೋದಂತೆ ನಮ್ಮ ಜೀವನವನ್ನೆಲ್ಲ. ದಾಸ ಹೇಳ್ತಾರಲ್ಲ, ತನು ನಿನ್ನದು ಜೀವನ ನಿನ್ನದಯ್ಯ ಅಂದ್ರೆ ಏನು ಅರ್ಥವೋ ಅದೇ ಅರ್ಥ. ಸಮರ್ಪಿತ ಸರ್ವಾತ್ಮ ಭಾವ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ. ನೋಡಿ, ವೇದಾಂತಕ್ಕಂತೂ ಇದು ಎಷ್ಟು ಅತ್ಯಗತ್ಯವಾದದ್ದು ಅಂದರೆ, ಸ್ವಾಮಿ ನಾ ವೇದಾಂತ ಕಲಿತೀನಿ ಅಂದರೆ ಎಲ್ಲ ಬಿಟ್ಟು, ನ ಕರ್ಮಣ ನ ಪ್ರಜಯ ಧನೇನ ಎಲ್ಲ ಬಿಟ್ಟು ಅಷ್ಟು ವೇದಾಂತಕ್ಕೆ ನನ್ನ ಜೀವನವೇ ಮೀಸಲು ಅಂದರೆ ಯಾಕೆ ವೇದಾಂತ ವಿಜ್ಞಾನದಿಂದಲೇ ಪರಮಾತ್ಮನ ತಿಳ್ಕೋಬೇಕಾಗಿದೆ, ಬೇರೆ ಮಾರ್ಗವಿಲ್ಲ. ನಾಣ್ಯ ಪಂಥಾ ಹೌದಲ್ವ, ತಮೇವಂ ವಿದ್ವಾನ್ ಅಮೃತ ಭವತಿ. ಆಮೇಲೆ ನಾಣ್ಯ ಪಂಥ ಎರಡು ಹೇಳಿ. ಆ ಪರಮಾತ್ಮನನ್ನು ಈಗಲೇ ಅರಿತುಕೊಂಡ್ರೆ ಇಲ್ಲಿಯೇ ನಾವು ಅಮೃತರಾಗ್ತೇವೆ. ಆಯ್ತು ಸ್ವಾಮಿ, ಇನ್ನೇನಾದ್ರು ಇನ್ನೊಂದು ಬೇರೆ ಉಪಾಯ ಹೇಳಿ. ನಾಣ್ಯ ಇನ್ನೇನಿಲ್ಲ, ಮಾಡಿ ಬಿಟ್ಟುಬಿಡಿ, ಇದ್ದರೆ ಹೀಗೆ. ಆದ್ದರಿಂದ ಇಂಥ ಯಾವ ಪರಮಗುರುವಾದ ವಾಸುದೇವನಲ್ಲಿ ಸರ್ವಾತ್ಮ ಭಾವದಿಂದ ಎಲ್ಲವನ್ನೂ ಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿ ಯಾವನೋ ಇದ್ದಾನೋ ಅವರಿಗೆ ನೋಡಿ ಏತದ್ವಿಜ್ಞಾಯ, ಈ ತತ್ವವನ್ನು ತಿಳ್ಕೊಳ್ಳೋ ಅರ್ಹತೆ ಬರುತ್ತದೆ, ತಿಳಿಯುತ್ತದೆ ಅಂದ್ರೆ. ಸರ್ವಾತ್ಮ ಭಾವ ಅಂದ್ರೆ ಏನು? ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸೋದು ಅಂದ್ರೆ ಏನರ್ಥ ಅಂತ ಮತ್ ಪ್ರಶ್ನೆ. ಅದಕ್ಕೆ ಭಗವತ್ಪಾದರು ಉತ್ತರ ನೋಡಿ ಏನಂತ, ಯತ್ ಪಶ್ಯತಿ ಶೃಣೋತಿ ಸ್ಪೃಶತಿ ವಾ ಸರ್ವಮೇವ ಭಗವಾನ್ ವಾಸುದೇವ ಇತಿ ಏವಂ ಗ್ರಹಾವಿಷ್ಟ ಬುದ್ಧಿ ಅಂತ. ನಿಜವಾಗಿ ಈ ಶ್ಲೋಕ ಏನು ಚೆನ್ನಾಗಿದೆ, ಅದು ಅರ್ಥ ನೋಡಿ. ಭಗವತ್ಪಾದರು ಬರೆಯೋದನ್ನ ಏನು ಬರೀತಾರೆ, ಸರ್ವಾತ್ಮ ಭಾವ ಅಂದ್ರೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುವುದು ಅನ್ನೋ ಶಬ್ದವೇನೋ ಆಯಿತು. ಏನು ಅರ್ಥ ಅಂದ್ರೆ ಮತ್ತೆ ಹೇಳ್ತಾರೆ ಭಗವತ್ಪಾದರು, ಅನುಭವದಿಂದ ಹೇಳ್ತಾರೆ. ಯತ್ ಪಶ್ಯತಿ ಅಂದ್ರೇನು, ಏನೇನು ಕಣ್ಣಿನಿಂದ ನೋಡ್ತೀರೋ, ಶೃಣೋತಿ ಏನೇನು ಕೇಳ್ತೀರೋ, ಸ್ಪೃಶತಿ ಏನೇನು ಮುಟ್ತೀರೋ, ಎಲ್ಲವನ್ನು ಸರ್ವಮೇವ ಎಲ್ಲವನ್ನೂ ಭಗವಾನ್ ವಾಸುದೇವ, ಇದು ಭಗವಂತ ಅಂತ ಒಳಗಡೆ ಅನುಸಂಧಾನ ಬರ್ತಾ ಇರಬೇಕಂತ. ಇದಕ್ಕೇನು ಹೆಸರು? ಪರಮಾತ್ಮನಿಗೆ ಎಲ್ಲವನ್ನೂ ಒಪ್ಪಿಸಿದ್ದೇವೆ ಅರ್ಥ. ಇದನ್ನು ನಾವು ಸನ್ಯಾಸಿಗಳ ಜೀವನದಲ್ಲಿ ಕಾಣಬಹುದು. ಯಾರು ನಮಸ್ಕಾರ ಮಾಡಿ ನಾರಾಯಣ ಅಂತ, ಏನಾರು ಕೊಡಿ ನಾರಾಯಣ, ಯಾಕೆ ಅಂದ್ರೆ ಎಲ್ಲ ನಾರಾಯಣ, ಅದೇ ಸರ್ವಾತ್ಮ ಭಾವ ಅಂತ ಹೆಸರು ಅಲ್ವೇ. ಎಲ್ಲ ವಿಚಾರದಲ್ಲೂ ಆ ಭಗವಂತನನ್ನೇ ಇನ್ನೊಮ್ಮೆ ಜ್ಞಾಪಿಸ್ತಾ ಇರೋದಿದೆಯಲ್ಲ, ಇದನ್ನೇ ಸರ್ವಾತ್ಮ ಭಾವ ಅಂತದ್ದು ಯಾವಾಗ ಬರುತ್ತೆ? ನಮ್ಮ ಅಂತಃಕರಣವನ್ನು ಪೂರ್ಣವಾಗಿ ಆ ಭಗವಂತನಿಗೆ ಅರ್ಪಿಸ್ತಾ ಇನ್ನೇನು ಬೇಡ ಅಂತ ಪಂಚೇಂದ್ರಿಯಗಳನ್ನು ಪರಮಾತ್ಮನ ಕಡೆಗೆ ತಿರುಗಿಸಬೇಕು. ಅದಕ್ಕೆ ಹೇಳ್ತಾರಲ್ಲ ಕುಲಶೇಖರ, ಜಿಹ್ವೆ ಕೀರ್ತಯ ಕೇಶವಂ ಮೊರರಿಪಂ ಚೇತೋ ಭಜ ಶ್ರೀಧರ. ಗೊತ್ತೇ ಇದೆ ನಿಮಗೆ. ಎಲೆ ನಾಲಿಗೆ ಪರಮಾತ್ಮನ ಕೇಶವನ್ನೇ ಗಾನ ಮಾಡು, ಮನಸ್ಸೇ ಮೊರರಿಪವಾದ ಭಗವಂತನನ್ನೇ ಚಿಂತನೆ ಮಾಡು.
ಪಾಣಿದ್ವಂದ್ವ ಎರಡು ಕೈಗಳೇ ಪರಮಾತ್ಮನ ಪೂಜೆ ಮಾಡು, ಕಿವಿಗಳೇ ಪರಮಾತ್ಮನ ಕಥೆಯನ್ನೇ ಕೇಳಿ ಇತ್ಯಾದಿ. ಇದೆಲ್ಲ ಗೊತ್ತಿದೆ ನನಗೆ. ಇದನ್ನೇನನ್ನೋದು ಸಮರ್ಪಿತ ಸರ್ವಾತ್ಮಭಾವ. ಸಕಲ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಎಲ್ಲವನ್ನೂ ಆ ಭಗವಂತನಿಗೆ ಸ್ವರೂಪದಲ್ಲಿ ಅರ್ಪಿಸೋದು. ಇದಕ್ಕೇನು ಹೆಸರು? ಶಂಕರಾಚಾರ್ಯರು ಸರ್ವಕರ್ಮ ಸನ್ಯಾಸ. ಅಷ್ಟೇ, ಇನ್ನೇ ಶಬ್ದ ಬೇರೆ ಅಲ್ಲ, ಶಬ್ದ ಅಷ್ಟೇ ಹೊರತದೆ, ಅರ್ಥ ಬೇರೆ ಇಲ್ಲ. ಎಲ್ಲ ಕರ್ಮಗಳನ್ನು ಭಗವಂತನ ಅರ್ಪಿಸೋದು ಅಂದ್ರೆ ಇದೇ ಅರ್ಥ. ಸನ್ಯಾಸ ಅಂದರೆ ಅರ್ಪಿಸ್ಬಿಡೋದು ಅಷ್ಟೇನೆ, ಮಾಡೋದನ್ನು ಬಿಟ್ಬಿಡ್ಬೇಕು ಅಂತಲ್ಲ. ಇನ್ನು ಕೆಲವು ಹೀಗೆ ಅರ್ಥ ಮಾಡೋದು, ವೇದಾಂತ ಓದಬೇಕಾದ್ರೆ ಏನು ಮಾಡಬೇಕು ಅಂತ ಎಲ್ಲ ಬಿಟ್ಬಿಡ್ಬೇಕು. ಅಯ್ಯಯ್ಯೋ ಅದೆಲ್ಲ ಬಿಡೋದಂದ್ರೆ ಹಾಗೆಲ್ಲ ಅರ್ಥ. ಅರ್ಪಣೆ ಭಗವಂತನಿಗೆ ಅರ್ಪಿಸಬೇಕು ಅನ್ನೋ ಅರ್ಥ ಅದು. ಆಗಲೇನೆ ಅದು ಸಿದ್ಧಿಯಾಗೋದು. ಇಂಥ ಸಮರ್ಪಿತ ಸರ್ವಾತ್ಮಭಾವ ಅಂತ ಬರೆದು ವಿವರಣೆ ಕೊಟ್ಟರು. ಎಲ್ಲವನ್ನು ಭಗವಂತನಿಗೆ ಅರ್ಪಿಸೋದು ಅನ್ನೋದರ ಅರ್ಥ ಏನು ಅಂದರೆ, ಹೇಳಿದ್ನಲ್ಲ, ಯತ್ ಪಶ್ಯತೆ ಶರಣಾತಿ ಸ್ಪೃಶತೆ, ಏನು ಮುಟ್ತಾನೋ, ಮೂಸ್ತಾನೋ, ನೋಡ್ತಾನೋ, ಕೇಳ್ತಾನ, ಸರ್ವಮೇವ ಭಗವಾನ್ ವಾಸುದೇವ, ಎಲ್ಲವೂ ಭಗವಂತನಾದ ವಾಸುದೇವನೇ ಎಂಬ ಏವಂ ಗ್ರಹಾವಿಷ್ಟ ಬುದ್ಧಿ. ಆ ರೀತಿಯಾದಂಥ ಒಂದಾನೊಂದು ಹಠ ಇರೋದು. ಗ್ರಹ ಗ್ರಹ ಅಂತ ಸಂಸ್ಕೃತದಲ್ಲಿ ಹೇಳಿದ್ರೆ ಹಠ ಅಂತ. ಹೀಗೇನ ಮಾಡೋದು, ಎಲ್ಲವನ್ನು ನಾ ಭಗವಂತನಿಗೆ ಅರ್ಪಣೆ ಮಾಡ್ತೇನೆ, ಭಗವಂತನಿಗೆ ಸಮರ್ಪಿಸ್ತೇನೆ ಅಂತಕ್ಕ ಒಂದು ನಿಜವಾದ ಸ್ಥಿರವಾದ ಬುದ್ಧಿ ಇರಬೇಕು, ಸಂಕಲ್ಪ ಇರಬೇಕು. ಇಂಥವನನ್ನ ಏನಂದ್ರು? ಮದ್ಭಕ್ತ. ಏ ಅರ್ಜುನ, ಮದ್ಭಕ್ತ ಏತದ್ವಿಜ್ಞಾಯ ಅನ್ನೋ ಕಡೆ ಮದ್ಭಕ್ತ ಅನ್ನೋ ಒಂದು ಶಬ್ದಕ್ಕೆ ಭಗವತ್ಪಾದರು ಬರೆದಿರೋ ಅರ್ಥ ವಿವರಣೆಯನ್ನ ಈಗ ನಾವು ಕೇಳಿದ್ದೇವೆ. ಹಾಗಾದ್ರೆ ನಾವು ಭಕ್ತರಾಗೋದು ಯಾವಾಗ? ಯಾರನ್ನು ಕೇಳ್ತೀರಿ? ಪರಮಾತ್ಮನೇ ಹೇಳಬೇಕು ನೀನು ಭಕ್ತ ಅಂತ. ಅವನು ಸರ್ಟಿಫಿಕೇಟ್ ಕೊಡಬೇಕೇ ಹೊರತು ನೀವು ಭಕ್ತರಾಗಿದ್ದೀರಿ ನಾನು ನೀವು ಸರ್ಟಿಫಿಕೇಟ್ ಕೊಡೋದು, ನೀವು ನನಗೆ ಸರ್ಟಿಫಿಕೇಟ್ ಕೊಡೋದು, ಎರಡಕ್ಕೂ ಬೇರೆಯಿಲ್ಲ. ಏನು ಮದ್ಭಕ್ತ ಏತದ್ವಿಜ್ಞಾಯ. ನಿಜವಾದ ಭಕ್ತ ಏನು? ಇಲ್ಲಿ ಯಾರು? ಅರ್ಜುನನೇ ಭಕ್ತ. ಯಾಕೆ ಅಂತ ಅಷ್ಟರ ಮಟ್ಟಿಗೆ ಇದಾನ ಅವನು ಎಲ್ಲವನ್ನು. ಕೊನೆಯಲ್ಲಿ ಭಗವಂತ ಹೇಳುವ ಮಾತು ಅದೇ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅದೇ ಭಕ್ತಿ, ಇನ್ನೇನಿದೆ? ಭಗವಂತನೂ ಬೇಕಲ್ಲ, ಭಗವಂತನೇ ಬೇಕು ಅಂತ ಯಾರು ಹೇಳ್ತಾನೋ ನಿಜವಾದ ಭಕ್ತ. ಇಂಥ ಯಾವ ಭಗವದ್ಭಕ್ತನೋ ಯಥೋಕ್ತಂ ಸಮ್ಯಕ್ ದರ್ಶನಂ ವಿಜ್ಞಾಯ, ಈಗ ಹೇಳಿದಂಥ ಸರ್ವೂ ಪರಮಾತ್ಮನೇ, ಎಲ್ಲವೂ ಭಗವಂತನೇ ಎಂಬುದಕ್ಕ ಸರ್ವಾತ್ಮಭಾವವನ್ನ, ಜ್ಞಾನವನ್ನ ಅರಿತುಕೊಂಡು ಮದ್ಭಾವಾಯೋಪಪದ್ಯತೆ. ಮದ್ಭಾವ ಮಮ ಭಾವ ಮದ್ಭಾವ. ಮದ್ಭಾವ ಅಂದ್ರೆ ನನ್ನ ಭಾವ, ನಾನಾಗಿರುವಿಕೆ ಅಂತಾರೆ. ಯಾರು ಹೇಳ್ತಾ ಇರೋದು? ಭಗವಂತ. ಭಗವಂತ ನಾನಾಗಿರುವಿಕೆ ಅಂದ್ರೆ ಏನು? ಬರೀ ಪರಮಾತ್ಮ ಭಾವ. ಪರಮಾತ್ಮ ಭಾವವನ್ನೇ ಪಡೆಯುತ್ತಾನೆ ಅಂದ್ರೆ ಯಾವನು ತಿಳ್ಕೋತಾನೋ ಬ್ರಹ್ಮವನ್ನ, ಅವನು ಬ್ರಹ್ಮವೇ ಆಗ್ತಾನೆ. ಉಪನಿಷತ್ತಲ್ಲ ಹಾಗೆ, ಸಯೋಹವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಬ್ರಹ್ಮ ಭವತಿ ಅಂತ ಕೂಡ ಹೇಳಿಲ್ಲ, ಬ್ರಹ್ಮೈವ ಏವಕಾರ ಅವಧಾರಣೆ ಮಾಡಿ ಎಂಫೆಸಿಸ್ ಮಾಡಿ ಹೇಳ್ತಾರೆ. ಯಾರು ತಿಳ್ಕೊತಾನ ಅವನು ಬ್ರಹ್ಮವೇ ಆಗುತ್ತಾನೆ. ಅಲ್ಲೇ ಚಿನ್ನದಿಂದ ಮಾಡಿದಂತಹ ಒಡವೆ ಏನಾಗಿದೆ? ಚಿನ್ನವೇ ಆಗಿದೆ. ಒಡವೆ ಅಂತ ನೀವು ಎಷ್ಟು ಬೇಕಾದ್ರೂ ವ್ಯವಹಾರ ಮಾಡಿ, ಅದೇನಾಗಿದೆ? ಮೊದಲು ಚಿನ್ನವಾಗಿತ್ತು, ಈಗಲೂ ಚಿನ್ನವಾಗಿದೆ, ಎಂದೆಂದೂ ಚಿನ್ನವಾಗಿದೆ. ಹಾಗೆ ಮದ್ಭಾವ ಪರಮಾತ್ಮ ಭಾವವನ್ನು ಪಡೆದು ಉಪಪದ್ಯತೆ ಅಂದರೆ ಮದ್ಭಾವಾಯ ಉಪಪದ್ಯತೆ ಅಂದರೆ ಮೋಕ್ಷಂ ಗಚ್ಚತಿ. ಮುಗ್ದೇ ಹೋಯ್ತು. ಒಂದು ಮಾತು ಎಷ್ಟು ಚೆನ್ನಾಗಿ, ಮೋಕ್ಷವನ್ನೇ ಪಡೆಯಿದ್ದಾನೆ. ಇನ್ನು ಮೋಕ್ಷಕ್ಕೆ ಮಿಗಿಲಾದ ಪದ ಪುರುಷಾರ್ಥ ಇಲ್ಲವೇ ಇಲ್ವಲ್ಲ, ಅದರಿಂದ ತುದಿ ಮುಟ್ಬಿಟ್ಟ. ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ. ಈಗ ಪ್ರಕೃತಿಂ ಪುರುಷಂಚೈವ ವಿಧ್ಯನಾದಿ ಉಭಾವವೇ ವಿಕಾರಾಂಶ್ಚ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವಾನ್. ಈ ವಿಷಯ ಬೇರೆದಾಗುತ್ತೆ. ಇದುವರೆಗೆ ಹೇಳಿದಂತಹದ್ದೆಲ್ಲ ಒಂದು ಪರಮ ತಾತ್ಪರ್ಯ. 13ನೇ ಅಧ್ಯಾಯದ ಎಲ್ಲ ವಿಷಯವೂ ಅದರಲ್ಲಿ ಅಡಕವಾಗಿದೆ ಅಂತ ಆಗೋಯ್ತು. ಈಗ ಮುಂದಕ್ಕೆ ಏನು ಹೇಳ್ತಾನೆ ಭಗವಂತ ಅಂದ್ರೆ, ಪ್ರಕೃತಿಂ ಪುರುಷಂಚೈವ ಅಂತ ಶ್ಲೋಕ ಪ್ರಾರಂಭವಾಗಿದೆ. ಏನು ಈಗ ಹೇಳಿದಂತಹ ವಿಷಯಕ್ಕೂ ಇದಕ್ಕೂ ಏನು ಸಂಬಂಧ ಅಂದ್ರೆ, ಶಂಕರಾಚಾರ್ಯ ಬರೀತಾರೆ, ತತ್ರ ಸಪ್ತಮೇ ಈಶ್ವರಸ್ಯ ದ್ವೇ ಪ್ರಕೃತಿ ಉಪನ್ಯಸ್ತೆ ಪರಾಪರೆ ಕ್ಷೇತ್ರ ಕ್ಷೇತ್ರಜ್ಞ ಲಕ್ಷಣೆ ಏತದ್ಯೋನೀನಿ ಭೂತಾನಿ ಇತಿ ಚ ಉಕ್ತಂ. ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿದ್ವಯ ಯೋನಿತ್ವಂ ಕಥಂ ಭೂತಾನಾಮಿತ್ಯಯಂ ಅರ್ಥಃ ಅಧುನಾ ಉಚ್ಯತೆ. ಒಂದೇ ಸರ್ತಿಗೆ
ಮದ್ಭಕ್ತ ಏತದ್ವಿಜ್ಞಾಯ ಅಂತ ಹೇಳಿ ಉಪದೇಶವೇ ಮುಗಿದು ಹೋಗ್ಬಿಡ್ತೇನೋ ಭಗವದ್ಗೀತೆಯ ಅನ್ನೋ ಅರ್ಥ ಬರುತ್ತೆ. ಈಗೇನು ಅಷ್ಟು ಹೇಳಿದ ಮೇಲೆ ಉಳಿದ್ದೇನಿದೆ, ಪರಮಾತ್ಮನೇ ಆಗಿಬಿಡ್ತಾನೆ, ಪರಮಾತ್ಮನ ತಿಳ್ಕೊಳ್ತಾವನು ಅಂತ ಹೇಳಿದ್ಮೇಲೆ ಇತಿಶ್ರೀ ಅಂತ ಹೇಳ್ಬೇಕು ನ್ಯಾಯವಾಗಿ. ಆದ್ರೆ ಏನಾಯ್ತು, ಪ್ರಕೃತಿಂ ಪುರುಷಂಚೈವ ಅಂತ ಮತ್ತೆ ಪ್ರಾರಂಭವಾಯಿತು. ಏನಪ್ಪ ಸಂಬಂಧ ಏನು ಒಂದಕ್ಕೊಂದಕ್ಕೆ ಅಂದ್ರೆ ಅದನ್ನು ಭಗವತ್ಪಾದರು ವರ್ಣಿಸ್ತಾರೆ. ಏನಿಲ್ಲ, ಭಗವಂತ ಕೆಲವನ್ನ ಹಿಂದೆಯೇ ಸಂಕ್ಷಿಪ್ತವಾಗಿ ಹೇಳಿದ್ದಾನೆ, ಅದನ್ನೀಗ ಸ್ವಲ್ಪ ವಿವರಣೆ ಮಾಡಬೇಕು. ಏನು ವಿಷಯ ಹಾಗಾದ್ರೆ, ಮೊದಲೇನು ಹೇಳಿದ್ದಾನೆ, ಈ 13 ಅಧ್ಯಾಯ ಕೇಳಿದ್ದೀರಿಲ್ಲ, ಜ್ಞಾಪಿಸ್ಕೊಳ್ಳಿ. ಏನೋ ನನಗೆ ಜ್ಞಾಪಕವೇ ಬರಲ್ಲ, ನಾನೇ ಜ್ಞಾಪಿಸ್ತೀನಿ ಅಂತಾರೆ ಆಚಾರ್ಯ. ಇನ್ನೇನು ಮಾಡೋದು, ಅವತ್ತು ಕೇಳಿದ್ದೆ ಅವತ್ತಿಗೆ ಅಂತ ನಮ್ಮ ಸಾಮಾನ್ಯವಾಗಿ ಹಾಕ್ತಾನೆ ಆಗ್ಬೋದು, ಅಥವಾ ಇನ್ನೊಂದು ಗಂಟೆಗೆ ಮರ್ತೋಗ್ಬಿಡುತ್ತೆ. ಇದು ಎಂಥ ಕೇಳಾಟ ಅಂತ. ಕೇಳಿದ್ದೇನಾಗಬೇಕು, ಒಳಗಡೆ ಅರಗಬೇಡ್ರಿ. ಊಟ ಮಾಡಿದ್ದು ಅರಗಿದಿರ್ತಾನೆ ಆರೋಗ್ಯ ಅಂತ ಹೆಸರು ಅಲ್ವೇ? ಹಾಗೆ ನಾವು ಏನೇನು ವಿಷಯ ಕೇಳ್ತೀವೋ ಅದು ನಮಗೆ ಅರಗಬೇಕು. ಅರಗಬೇಕಾದ್ರೆ ಏನು ಮಾಡಬೇಕು, ಚಿಂತನೆ ಮಾಡಬೇಕು. ವೇದಾಂತಕ್ಕೆ ಇದೇ ಬಹಳ ಮುಖ್ಯವಾದ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಅಂತ. ಇದನ್ನೇ ಸಾಧನ ಅಂತಾರೆ. ಕೇಳಿದ ಮಾತ್ರಕ್ಕಾಗಲ್ಲ, ಕೇಳ್ತಾ 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 ಇನ್ನೊಮ್ಮೆ ಅದನ್ನು ಮನಸ್ಸಿನಲ್ಲಿ ಹೊರಲಾಡಿಸ್ತಾ ಇರಬೇಕು. ಇದೇ ಅಧ್ಯಾತ್ಮ ಸಾಧನ ಅಂತ ಹೆಸರು ಇರದೆ. ಈಗ ಭಗವತ್ಪಾದ ನೋಡಿ ವಿವರಣೆ ಕೊಡ್ತಾರೆ. ಮದ್ಭಾವಾಯೋಪಪದ್ಯತೆ ಅಂತ ಹೇಳಿದ್ರಲ್ಲಿ ವಿಷಯ ಮುಗದೇ ಹೋಯಿತು ಅಂತ ಅನ್ಸುತ್ತೆ. ಆದ್ರೆ ಭಗವಂತ ಮತ್ತೆ ಪ್ರಕೃತಿಂ ಪುರುಷಂಚೈವ ಅಂತ ಪ್ರಾರಂಭ ಮಾಡಿದ. ಯಾಕೆ ಮಾಡ್ದ, ಅದಕ್ಕೆ ಏನು ಸಂಬಂಧ ಅಂದ್ರೆ ಏನಿಲ್ಲ, ಭಗವಂತ ಏನು ಹಿಂದೆ ಪ್ರಸ್ತಾಪ ಮಾಡಿದ್ದಾನೋ ಅದರಲ್ಲಿ ಕೆಲವನ್ನ ವಿವರಣೆ ಮಾಡೋದು ಬಾಕಿ ಇದೆ. ಏನು ವಿಷಯ ಅಂದ್ರು 7ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿರೋದನ್ನು ಜ್ಞಾಪಿಸ್ಕೊಳ್ಳಿ. ಇದೇ ಪ್ರಕೃತಿ ಉಪನ್ಯಾಸೆ ಅಂದ್ರು. ಅಲ್ಲಿ 7ನೇ ಅಧ್ಯಾಯದಲ್ಲಿ ಪ್ರಕೃತಿ ಎನ್ನುವ ಶಬ್ದದಿಂದ 2 ಹೇಳಿದ್ದಾನೆ. ಭೂಮಿರಾಪೋ ನಲೋ ವಾಯು ಅಂತ ಪ್ರಾರಂಭ ಮಾಡಿ ಭಿನ್ನ ಪ್ರಕೃತಿರಷ್ಟಧ ಅಂತ ಒಂದು ಶ್ಲೋಕ. ಅಪರೇಯಂ ಇದನ್ನು ಅಪರಾ ಪ್ರಕೃತಿ ಎಂದು ಕರೀತಾರೆ. ಪರಾಪ್ರಕೃತಿ ಅಂತ ಇನ್ನೊಂದಿದೆ. ಯಾವುದು, ಜೀವಭೂತ ಮಹಾಬಾಹ ಯಯೇದಂ ಧಾರ್ಯತೆ ಜಗತ್. ಅಯ್ಯ, ಬರೀ ಭೂಮಿ ಆಪಹ ಅಂತ ಪಂಚಭೂತಗಳನ್ನು ಹೇಳಿದ್ರಿಂದ ನನ್ನ ಪ್ರಕೃತಿ ಮುಗಿಯಲಿಲ್ಲ. ಅದು ಅಪರಾ ಪ್ರಕೃತಿ. ಅಪರ ಅಂದ್ರೆ ಏನು, ಸೆಕೆಂಡ್, ಎರಡನೇದು ಅಂತ ಹೇಳಿದ್ಮೇಲೆ ಮೊದಲನೇದು ಯಾವುದ್ರಿ ಅಂದ್ರೆ ಜೀವಭೂತ. ಪ್ರತಿಯೊಂದು ಶರೀರದಲ್ಲಿಯೂ ಚೇತನ ರೂಪನಾಗಿ ನಾನಿದ್ದೇನಲ್ಲ. ನಿಜವಾಗಿಯೂ ಎಂಥ ಮಾತನಾಡಿರೋದು. ಶರೀರ ಒಂದು ದೇವರು ಕೊಟ್ಬಿಟ್ರೆ ಸಾಕು, ಶರೀರದೊಳಗ ಚೈತನ್ಯ ಬೇಕು. ಎಲ್ಲಾ ಕಡೆಗೂ ಎಲ್ಲ ಎಲೆಕ್ಟ್ರಿಕ್ ಫಿಟ್ಟಿಂಗ್ ಮಾಡಿಬಿಟ್ಟಿದ್ದೀನಿ ಸ್ವಾಮಿ, ಸ್ವಿಚ್ ಹಾಕ್ಬಿಡಿ ಅಂದ್ರು, ಕರೆಂಟೇ ಬಂದಿಲ್ಲ. ಅಯ್ಯೋ, ನೀ ಎಷ್ಟು ದೀಪ ಹಾಕಿದ್ರೆ ಏನು ಬೆಳಕು ಬರುತ್ತೆ, ಹಾಗಂತ ದೀಪ ಹಾಕದೇ ಇರೋಕ್ಕಾಗತ್ತೆಯೋ ಅಂತ. ಹೇಗೆ ಒಂದಾನೊಂದು ದೀಪ ಬೆಳಗಬೇಕಾದ್ರೆ ಅದಕ್ಕೆ ಅಗತ್ಯವಾದಂತಹ ಯಾವ ವಿದ್ಯುತ್ ಶಕ್ತಿಯೂ ಬೇಕೋ ಆ ಶಕ್ತಿಯನ್ನು ಪರಾಪ್ರಕೃತಿ ಎಂದರು. ಮೇಲಿನ ದೀಪವನ್ನು ಅಪರಾಪ್ರಕೃತಿ ಅಷ್ಟೇ ಹೇಳಿದ್ರು ಅಲ್ವೇ. ಶಂಕರಾಚಾರ್ಯ ಜ್ಞಾಪಕ ಮಾಡ್ತಾರೆ 7ನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ. ಕೊನೆಯಲ್ಲಿ ಏನಂದ ಭಗವಂತ, ಏತದ್ಯೋನೀನೇ, ಈ ಪ್ರಕೃತಿಯಿಂದಲೇ ಉಳಿದ ಎಲ್ಲಾ ವಸ್ತುಗಳು ಬಂದಿವೆ. ಪ್ರಕೃತಿಯನ್ನು ಶಬ್ದದ ಅರ್ಥವೇ ಹಾಗೆ. ಪ್ರಕೃತಿಯಿಂದ ಏನೇನು ಉಂಟಾಗುತ್ತೋ ಅದನ್ನ ಶಾಸ್ತ್ರದಲ್ಲಿ ವಿಕೃತಿ ಅಂತಾರೆ. ಪ್ರಕೃತಿ ವಿಕೃತಿ ಅಂತ. ಪ್ರಕೃತಿ ಅಂದ್ರೆ ಕಾರಣ, ವಿಕೃತಿ ಅಂದ್ರೆ ಕಾರ್ಯ. ಕಾರಣದಿಂದ ತಾನೇ ಕಾರ್ಯ ಬರುತ್ತೆ ನೋಡಿ. ಈ ವೇದಾಂತದ ಒಂದು ಪ್ರಕ್ರಿಯೆಯನ್ನೆಲ್ಲ ನೀವು ಸ್ವಲ್ಪ ಚಿಂತನೆ ಮಾಡಿದ್ರೆ ಆ ಸಿದ್ಧಾಂತ ಒಳಗೆ ಗಟ್ಟಿಮುಟ್ಟ ನಿಂತುಕೊಳ್ಳುತ್ತೆ. ಪ್ರಕ್ರಿಯೆ ಇದೆ, ಮೆಥಡ್ ಯಾವ ಕ್ರಮದಲ್ಲಿ ಹೇಳ್ತಾರೆ. ಭಗವತ್ಪಾದರಿಗೆ ನನಗೆ ಅದನ್ನು ತಿಳಿಸ್ತಾ ಇದ್ದಾರೆ 7ನೇ ಅಧ್ಯಾಯದಲ್ಲಿ. ಹೀಗೆ 2 ಪ್ರಕೃತಿ ಅಂತ ಭಗವಂತ ಹೇಳಿದ. ಅದನ್ನೇ ಈ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಅಂತ ಹೇಳಲಾಗಿದೆ. ಯಾರಪ್ಪ ಇಂಥ ಅರ್ಥ ಮಾಡಕ್ಕಾಗತ್ತೆ? 7ನೇ ಅಧ್ಯಾಯದಿಂದ 13ನೇ ಅಧ್ಯಾಯಕ್ಕೆ ಸಂಬಂಧ ಅಂದ್ರೆ ಆ ಭಗವತ್ಪಾದರಿಗೆ ಎಲ್ಲಿ ಅಲ್ಲಿದಾರಲ್ಲ ಕೈ ಮುಗಿರಿ ಅನ್ಸುತ್ತೆ. ಇಲ್ಲದೇ ಇದ್ರೆ ಆ ಭಗವದ್ಗೀತೆ ಏನೇನು ನಾವು ಸುಮ್ಮನೆ ಪಾರಾಯಣ ಮಾಡ್ಕೊಂಡು ಹೋಗೋದು ಅಷ್ಟೇ ಆಗೋಯ್ತು. ನಾನು ಭಗವದ್ಗೀತೆ ಓದಿದ್ದೀನಿ, ಪಾರಾಯಣ ಮಾಡಿದ್ದೀನಿ, ಎಲ್ಲ ಸರಿ, ಏನಾಯ್ತು ಅಂತೇನು ಹೇಗಿದ್ದೀನಿ ಹಾಗೆ ಇದ್ದೀನಿ. ಅರೆ ನೋಡಿದ್ರ ಅರ್ಥ ತಿಳ್ಕೊಳ್ಳೋದು ಎಷ್ಟು ಕಷ್ಟ. 7ನೇ ಅಧ್ಯಾಯದಿಂದ 13ನೇ ಅಧ್ಯಾಯಕ್ಕೆ ಲಿಂಕನ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿ ಹೇಳಿದಾರ ಇಲ್ಲೋ, ಪ್ರಕೃತಿಯಲ್ಲಿ ಶಬ್ದ ಬಂದಿದೆಯೇ ಇಲ್ವ, ಅಪರಾ ಪ್ರಕೃತಿ ಪರಾಪ್ರಕೃತಿ ಅಂತ ಹೇಳಿದೆಯೋ ಇಲ್ವೋ, ಅದನ್ನು ರೆಫರ್ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಪ್ರಕೃತಿಂ ಪುರುಷಂಚೈವ ಅಂತ ಪ್ರಾರಂಭವಾಗುತ್ತೆ. ಎಂಥ ಸರ್ವಜ್ಞರಿರಬೇಕು. ಇಡೀ ಗೀತಾರ್ಥವನ್ನ ಹೀಗೆ ಒಂದಕ್ಕೊಂದಕ್ಕೆ ಸಮನ್ವಯ ಮಾಡಿ ಇದೇ ತತ್ವ ಅಂತ ಹೇಳಬೇಕಾದ್ರೆ ಭಾರಿ ಎದೆ ಇರಬೇಕು. ಆದ್ದರಿಂದಲೇ ನಮ್ಮ ಗುರುಗಳು ಹೇಳೋರು, ಭಗವದ್ಗೀತೆಗೆ ಅದು ಹುಟ್ಟಿದಾಗಿನಿಂದ ಇವತ್ತವರೆಗೂ ಜನ ಅರ್ಥ ಬರಿತಾನೆ ಇದ್ದಾರೆ.
ಬರ್ಕೊಳ್ಳಿ. ಆದ್ರೆ ಅದನ್ನೆಲ್ಲ ಓದೋಕ್ ಮುಂಚೆ ಶಂಕರಾಚಾರ್ಯ ಏನು ಬರುತ್ತಾರೆ ಅಂತ ಮೊದಲು ಓದ್ಬಿಡಿ, ಆಮೇಲೆ ಬಾಕಿ ಓದಿ. ಅದು ಸ್ವಾರಸ್ಯ ಏನು ಗೊತ್ತೇ, ಅದು ಓದಿದ ಮೇಲೆ ಇನ್ನು ಬೇಗ ವ್ಯರ್ಥ ಸಾ ಪದಮಂಜರಿ ಅಂತ ಒಂದು ಶ್ಲೋಕ ಹೇಳ್ತಾರೆ ವ್ಯಾಕರಣ ಶಾಸ್ತ್ರದಲ್ಲಿ. ಮಹಾಭಾಷ್ಯ ಅಂತ ಪಾತಂಜಲಿಗಳು ಬರೆದಿರೋ ಒಂದು ವ್ಯಾಖ್ಯಾನ ಇದೆ. ಪದಮಂಜರಿ ಅಂತ ಇನ್ನೊಂದು ಪುಸ್ತಕ ಇದೆ, ಎಲ್ಲೇ ವ್ಯಾಕರಣ ಶಾಸ್ತ್ರದಲ್ಲಿ. ಅವನು ಹೇಳ್ತಾನೆ, ಅನಧೀತೆ ಮಹಾಭಾಷ್ಯೆ ವ್ಯರ್ಥ ಸಾ ಪದಮಂಜರಿ. ಮಹಾಭಾಷ್ಯ ಓದದೆ ಹೋದರೆ ಈ ಪದಮಂಜರಿ ಇನ್ನೂ ಗ್ರಂಥವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅಷ್ಟು ಸ್ಟ್ಯಾಂಡರ್ಡ್ ಆಗಿದೆ ಅಂದ್ರು. ಅದರಿಂದ ಏನಾಯ್ತು, ಮಹಾಭಾಷ್ಯ ಅಧ್ಯಯನ ಮಾಡದೇ ಇದ್ರೆ ಪದಮಂಜರಿ ವ್ಯರ್ಥ ಅಂದ. ಹೋಗಿ ಮಹಾಭಾಷ್ಯ ಅಧ್ಯಯನ ಮಾಡಿಬಿಡೋಣ ಅಂದ್ರು. ಅಧೀತೇತು ಮಹಾಭಾಷ್ಯ ವ್ಯರ್ಥ ಸಾ ಪದಮಂಜರಿ. ನೀವು ಮಹಾಭಾಷ್ಯ ಓದಿದ ಮೇಲೆ ಪದಮಂಜರಿ ಓದೋದು ದಂಡ ಅಂತ. ಯಾಕೆ, ಅದರಲ್ಲಿರೋದೆಲ್ಲ ಇದ್ರಲ್ಲಿ ಬಂದೇ ಬಿಟ್ಟಿದೆ. ಒಟ್ಟಿನಲ್ಲಿ ಪದಮಂಜರಿ ಏನಾಯಿತು, ವ್ಯರ್ಥ. ಈಗ ಒಂದು ಗಾದೆ ಹೇಳ್ತಾರೆ, ಹಾಗೆ ಭಗವದ್ಗೀತೆ ಓದಿಬಿಟ್ಟ ಮೇಲೆ ಇನ್ನೆಲ್ಲ ಶಾಸ್ತ್ರವೂ ಅದರೊಳಗೆ ಅಡಕಾಗೋದು. ಸಮಸ್ತ ವೇದಾರ್ಥ ಸಾರ ಸಂಗ್ರಹ ಬೋಧನೆ ಎಲ್ಲ ಮುಗಿದೋಗಿ ಇನ್ನು ಮತ್ತೆ ಫಾಸ್ಟ್ ಓದಬೇಕಾಗಿಲ್ಲ. ಭಗವದ್ಗೀತೆ ಓದಿದ್ರೆ ಅರ್ಥವಾಗಲಿಲ್ಲ, ಹಾಗಾದ್ರೆ ಯಾವುದೂ ಅರ್ಥವಾಗಲ್ಲ, ಅಲ್ಲಲ್ಲೇ ಉಳಿದ್ಬಿಡುತ್ತೆ. ನೋಡಿದ್ರ ಆ ಭಗವದ್ಗೀತೆಯ ಒಂದು ವೈಶಿಷ್ಟ್ಯವನ್ನು ಏನು ಹೇಳೋದು. ಹಾಗೆ ಇಲ್ಲಿ ಹೇಳ್ತಾರೆ, 7ನೇ ಅಧ್ಯಾಯದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಪ್ರಕೃತಿ ಪುರುಷರ ವಿವೇಕ ಬಂದಿತ್ತು. ಈಗ ಅಂತ ಹೇಳ್ತಾರೆ, ತೌ ಪ್ರಕೃತಿ ಪುರುಷವು ಅಂತ. 7ನೇ ಅಧ್ಯಾಯದಲ್ಲಿ ಯಾವ ಪ್ರಕೃತಿಯನ್ನು ಹೇಳಿದ್ನೋ ಭಗವಂತ, ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಹೇಳಿ, ಅದನ್ನೇ ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಹೇಳಲಾಗಿದೆ. ನೋಡಿ ಹೇಗೆ ಬರೀ ಸಂಬಂಧ ಹೇಗಿದೆ ಅಂತ. ಅಲ್ಲಿ ಪರಾಪ್ರಕೃತಿ ಅನ್ನೋದೇ ಕ್ಷೇತ್ರಜ್ಞ, ಅಪರಾಪ್ರಕೃತಿ ಅನ್ನೋದೇ ಕ್ಷೇತ್ರ. ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಎಂಬ ಶಬ್ದದಿಂದಲೂ 7ನೇ ಅಧ್ಯಾಯದಲ್ಲಿ ಪರ ಅಪರ ಎಂಬ ಶಬ್ದದಿಂದಲೂ ಪ್ರಕೃತಿಯನ್ನ ಭಗವಂತನು ಹೇಳಿದ್ದಾನೆ. ಆಮೇಲೆ ಆತಕ್ಕೆ ಏತದ್ಯೋನೀನಿ ಭೂತಾನಿ ಇತಿ ಚ ಉಕ್ತಂ. ಈ ಪರಾಪರ ಪ್ರಕೃತಿಗಳಿಂದಲೇ ದಿ ಹೋಲ್ ವರ್ಲ್ಡ್ 14 ಲೋಕಗಳು ಹುಟ್ಟಿವೆ ಅಂತಲೂ ಹೇಳಿವೆ. ಆಯ್ತು, ಈಗ ಸಂಬಂಧ ಗೊತ್ತಾಯ್ತಲ್ಲ ನಿಮಗೆ. ಪರಾಪ್ರಕೃತಿ ಅಂದ್ರೆ ಕ್ಷೇತ್ರಜ್ಞ, ಅಪರಾಪ್ರಕೃತಿ ಅಂದ್ರೆ ಕ್ಷೇತ್ರ. ಅಷ್ಟೇ. ಆ ಕ್ಷೇತ್ರ ಕ್ಷೇತ್ರಜ್ಞ ಅನ್ನೋ ಶಬ್ದ ಇಲ್ಲಿ ಬಂದಿರೋದ್ರಿಂದ 7ನೇ ಅಧ್ಯಾಯದ ಪರಾಪರ ಪ್ರಕೃತಿಗಳಿಗೆ ಹೊಂದಿಸ್ಬೇಕಾದನ್ನ ಸಮನ್ವಯ ಮಾಡಬೇಕು. ಶಂಕರಾಚಾರ್ಯ ಅರ್ಥ ಬರೀದೇ ಹೋಗಿದ್ರೆ ನನಗೆ ಹೇಗೆ ಗೊತ್ತಾಗಬೇಕಿಲ್ಲ ಹೇಳಿ. ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿ ದ್ವಯ ಯೋನಿತ್ವಂ ಕಥಂ ಭೂತಾನಾಂ ಅಂತ ನೋಡಿ. ಈಗ ಮುಂದಕ್ಕೆ ಹೇಳ್ತಾರೆ, ನಿಜಪ್ಪ 7ನೇ ಅಧ್ಯಾಯದಲ್ಲಿ ಹೇಳಿರೋದು ಅದನ್ನೇ ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಹೇಳಿದ್ದಾರೆ ಅಂದದ್ದು. ಎರಡನ್ನು ಸಮನ್ವಯ ಮಾಡಿದರೆ ಬಹಳ ಒಳ್ಳೆಯದು ಆಗಬಹುದು. ಈಗ ಈ ಪರಾಪರ ಪ್ರಕೃತಿಗಳ ಅಥವಾ ಕ್ಷೇತ್ರ ಕ್ಷೇತ್ರಜ್ಞರ ಒಂದು ಸಮಾಚಾರ, ಒಂದು ವಿಚಾರ ಯಾಕೆ ಬಂತು ಅಂತ ಮುಂದೆ ಪ್ರಶ್ನೆ ಹುಟ್ಟಿತ್ತು. ನೀ ಪರಮಾರ್ಥ ತತ್ವ ಹೇಳಬೇಕಾಗಿತ್ತು, ಮುಗಿದು ಹೋಯ್ತೀರ ಏನಂತ ಮತ್ತೆ ಭಕ್ತ ಏತದ್ವಿಜ್ಞಾಯ ಅಂತ ಮಂಗಳಾನೆ ಮಾಡಿದ್ದೀರಲ್ಲ, ಇನ್ಯಾಕೆ ಮತ್ತೆ ಮುಂದಕ್ಕೆ ಹೇಳಬೇಕು ಅಂತ ಪ್ರಶ್ನೆ ಬರುತ್ತೆ. ಹಾಗಲ್ಲ, 7ನೇ ಅಧ್ಯಾಯದಲ್ಲಿ ಹೇಳಿದಂಥ ಯಾವ ಪರಾಪರ ಪ್ರಕೃತಿಗಳನ್ನೇ ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಹೇಳಿದೆ. ಆಯ್ತು, ಅಲ್ಲಿವರೆಗೂ ಒಪ್ಪಿಕೊಳ್ಳೋಣ. ಮತ್ ಮುಂದಕ್ಕೆ ಏನು ಅಂದ್ರು, ನಿಜ ಆ ಪರಾಪರ ಪ್ರಕೃತಿಗಳಿಂದ ಸೃಷ್ಟಿಯೆಲ್ಲ ಆಗಿದೆ ಅಂತ ಹೇಳಿದ್ರಲ್ಲ, ಆ ಸೃಷ್ಟಿಗೆಲ್ಲ ಈ ಯಾವ ಪರಾಪರ ಪ್ರಕೃತಿ ಅಂತಲಾಗಲಿ ಕ್ಷೇತ್ರ ಕ್ಷೇತ್ರಜ್ಞ ಅಂತಲಾಗಲಿ ಶಬ್ದ ಯಾವ್ದಾದ್ರು ಹೇಳಿ ಅದನ್ನೇ ಒಂದಾನೊಂದು ಕಾರಣ ಅಂದ್ರಲ್ಲ, ಅದು ಹೇಗೆ ಅನ್ನೋ ಪ್ರಶ್ನೆ ಉಂಟು. ಅರ್ಥ ಐತೆ? ಪರಮಾತ್ಮನ ವಿಚಾರ ಆಗೋಯ್ತು, ತತ್ವ ತಿಳ್ಕೊಂಡಾಯ್ತು, ಇದನ್ನ ಇಟ್ಕೊಂಬಿಡಿ. ಈ ಪರಮಾತ್ಮ ಜಗತ್ ಸೃಷ್ಟಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಯಾಕೆಂದ್ರೆ ನಾವು ಜಗತ್ತಿನಲ್ಲೇ ಇದೀವಿ, ಕೇಳಲೇಬೇಕು. ಇಲ್ಲ ಭಗವಂತನ ಪರಾಪರ ಪ್ರಕೃತಿಗಳಿಂದ ಜಗತ್ತು ಬಂದಿದೆ ಅಂದ್ರು. ಹಾಗಾದ್ರೆ ಭಗವಂತನ ಇಟ್ಟುಬಿಡಿಯಲ್ಲಿ ಅವನು ಪರಾಪರ ಪ್ರಕೃತಿಯ ಮೂಲಕ ಸೃಷ್ಟಿ ಮಾಡ್ತಾನೆ ಅಂತ ಮುಂದಕ್ಕೆ ಬಂದ್ರಿ, ಆ ಪರಾಪರ ಪ್ರಕೃತಿಗಳು ಈ ಜಗತ್ತಿನ ನಾಮರೂಪಾತ್ಮಕವಾದ ಬ್ರಹ್ಮಾಂಡಕ್ಕೆ ಹೇಗೆ ಕಾರಣ ಅನ್ನೋದು ಹೇಳಲಿಲ್ವಲ್ಲ. ನೋಡಿ, ಅದಕ್ಕೆ ಹೇಳೋದಿಲ್ಲ ಮುಂದೆ ಸಂಬಂಧ. ನೋಡಿ ಎಷ್ಟು ಚೆನ್ನಾಗಿದೆ. ಕಥಂ ಅಂತ ಆ ಮಾತು ಎಷ್ಟು ಚೆನ್ನಾಗಿ. ಪ್ರಕೃತಿ ದ್ವಯ ಯೋನಿತ್ವಂ ಕಥಂ ಭೂತಾನಾಂ ಇತ್ಯಯಂ ಅರ್ಥ. ಈ ಗೀತೆಯನ್ನು ಬೇಗ ಬೇಗ ಓದ್ಕೊಂಡು ಹೋಗ್ಬಿಟ್ಟು ಮುಗೀತು ಅಂದ್ರೆ ಪ್ರಯೋಜನವಿಲ್ಲ. ಒಂದೇ ಅಧ್ಯಾಯ ಓದಿ, ಒಂದೇ ಶ್ಲೋಕ ಓದಿ, ಅದರ ಅಭಿಪ್ರಾಯ ಚೆನ್ನಾಗಿ ಮನಸ್ಸಿಗೆ ಬಂದ್ರೆ ಮಾತ್ರ ಗೀತೆ ನನಗೆ ಗಿಟ್ಟತ್ತೆ. ಇಲ್ಲಿ ಮೊದಲಿನ ಕನೆಯಾಗಿ ಓದಕ್ಕೆ ಓದ್ತೀವಿ ಅಷ್ಟೆ. ಅದಕ್ಕೆ ಕಾರಣ ಏನು ಫಲ ಅಂದರೆ ಫಲಶ್ರುತಿ ಓದಬೇಕು. ಗೀತಾ ಓದಿ ಇಂಥ ಫಲ, 6 ಅಧ್ಯಾಯ ಓದಿ ಇಂಥ ಫಲ, 1 ಅಧ್ಯಾಯ ಓದಿ ಇಂಥ ಫಲ, 1 ಶಬ್ದ ಇಂಥ ಫಲ ಅಂತ ಅವನ್ನೆಲ್ಲ ಓದಕ್ಕೆ ಬರದ್ದಾನೆ. ಯಾಕೆ ಅಂತ ಅಷ್ಟಾರು ಓದ್ಲಿ ಅದನ್ನ ಬಿಟ್ಬಿಡ್ತಾರೆ ಅಂತ
ಅಷ್ಟರಿಂದ ಭಗವದ್ಗೀತೆ ಅರಿವಲ್ಲ. ಅದನ್ನು ಮತ್ತೆ 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 ಚೆನ್ನಾಗಿ ವಿಮರ್ಶೆ ಮಾಡ್ತಾನೆ ಇರಬೇಕು. ನೋಡಿ, 7ನೇ ಅಧ್ಯಾಯಕ್ಕೂ 13ನೇ ಅಧ್ಯಾಯಕ್ಕೂ ಸಂಬಂಧವನ್ನು ಹೇಗೆ ಬರೆದ್ರು ಭಗವತ್ಪಾದರು. ಅಲ್ಲಿದೆ ನೋಡಿ, ಕೇಳಿದ್ದೀನಿ 7ನೇ ಅಧ್ಯಾಯನ, ಅದು ನನಗೆ ಜ್ಞಾಪಕವೇ ಆಗಲಿಲ್ಲ. ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞಾನ ಶಬ್ದ ಬದಲಾಯಿಸ್ಬಿಟ್ಟು ಹೇಳಿಬಿಟ್ರು. ಅದಕ್ಕೆ ಸಮನ್ವಯ ಮಾಡಿದರು. ಕ್ಷೇತ್ರಜ್ಞ ಅಂದ್ರು ಒಂದೇ, ಪರಾಪರ ಪ್ರಕೃತಿ ಅಂದ್ರು ಒಂದೇ. ಯಾತಕ್ಕೆ ಹೇಳಿದ್ರು ಅಂತ, ಆ ಕ್ಷೇತ್ರಜ್ಞ ಅಥವಾ ಪರಾಪರ ಪ್ರಕೃತಿಗಳ ಸಂಬಂಧವಾದರೆ ಸೃಷ್ಟಿಯಾಗುತ್ತೆ. ಜಗತ್ತೆಲ್ಲ ಉಂಟಾಗೋದು ಕರೆ ಕಾರಣ. ಕಥಂ ಅಂದ್ರೆ ಇತ್ಯಯಮರ್ಥ. ಆ ಅಭಿಪ್ರಾಯವನ್ನು ಹೇಳೋಕ್ಕೆ ಭಗವಂತನು ಈಗ ಹೇಳುತ್ತಾನೆ. ಅಧುನಾ ಉಚ್ಯತೆ. ಏನು ಭಗವದ್ಗೀತೆಯ ಒಂದು ಶಬ್ದ, ಒಂದು ವಾಕ್ಯವನ್ನು ಬಿಡೋ ಹಾಗಿಲ್ಲ, ಸಮನ್ವಯ ಮಾಡಲೇಬೇಕು. ಆ ಸಮನ್ವಯ ಆ ಸರ್ವಜ್ಞರಾದ ಭಗವತ್ಪಾದರಿಗೆ ಗೊತ್ತೇ ಹೊರತು ನಾವೇನು ಮಾಡಕ್ಕ. ಅದಕ್ಕೋಸ್ಕರ ಭಗವದ್ಗೀತೆ ನೀವು ಒಂದು ಶಂಕರ ಭಾಷ್ಯ ಹೋದ್ರೆ ಆಮೇಲೆ ಏನು ಬೇಕಾದ್ರೂ ಓದಿ, ಇಂಥ ಅರ್ಥಗಳು ಇದು ತಿಳಿದ ಮೇಲೆ ಉಳಿದೆಲ್ಲ ಅದ್ರಲ್ಲಿ ಬಂದೇ ಬಿಡುತ್ತೆ. ಈಗಂತಾನೆ ಭಗವಂತ ಹಿಂದಿನ ಶ್ಲೋಕಕ್ಕೂ ಇದು ಶ್ಲೋಕಕ್ಕೂ ಸಂಬಂಧವನ್ನು ಭಗವತ್ಪಾದರು ಹೇಳಿದ್ದಾರೆ. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್ ಅಂತ. ಈಗ ಈ ವಿಷಯ ಬಂತು. ಏನೋ ಪ್ರಕೃತಿ ಪುರುಷರ ಸಂಯೋಗದಿಂದ ಜಗತ್ತುತ್ಪತ್ತಿ ಆಗುತ್ತದೆ ಅಂತಂದ್ರೆ ಹಿನ್ನೆಲೆಯಾಗಿ ಪರಮಾತ್ಮ ಇದ್ದಾನೆ ಅನ್ನೋದು ಮರೆಯೋಕ್ಕೊಡ್ದು, ಅದಿದ್ದೇ ಇದೆ. ಆದರೆ ವ್ಯವಹಾರ ದೃಷ್ಟಿಯಲ್ಲಿ ಮಾತನಾಡುವಾಗ ಹೀಗೆ ಹೇಳಬೇಕು. ಇಂಥವರಿಂದ ಬಂದಿದೆ ಅಂತ ಹೇಳಿದ್ರೆ ಅವರೇ ನಿಮಗೆ ನೇರಾಗಿ ಕೊಡ್ತಾರೆ ಅಂತಲ್ಲ ಅಲ್ವೇ, ಯಾರೋ ಕೊಡೋಕ್ಕಿನ್ನೊಬ್ಬ ಇರಬಹುದು, ಆದ್ರೆ ಅವಂದಲ್ಲ ಅಂತ. ಹೇಗೆ ಮ್ಯಾನೇಜರ್ ರುಜು ಮಾಡಿಬಿಟ್ರೆ ತಗೊಳ್ಳಿ ದುಡ್ಡು ಕೊಟ್ಬಿಡ್ತಾರೆ. ಸ್ವಾಮಿ ಯಾರು ಕೊಟ್ಟರು ದುಡ್ಡನ್ನು? ಕ್ಯಾಶಿಯರ್ ಕೊಟ್ಟರು. ಅವನು ಯಾಕೆ ಕೊಡ್ತಾನೆ? ಅವ್ರು ರುಜು ಮಾಡೋ ಹೊತ್ತಿದಾನೆ ಇವ್ರು ಕೊಟ್ಟಿರೋದು. ಇಲ್ಲದ್ರು ಕೊಡೋಕ್ಕಾಗುತ್ತೆ? ಅದರಿಂದ ಯಾರು ಕೊಟ್ಟರು ಅನ್ಬೇಕು. ಹಾಗೆ ಸೃಷ್ಟಿಯ ಒಂದಾನೊಂದು ವೈಚಿತ್ರ್ಯವನ್ನು ನೋಡಿದಾಗ ಮೇಲೆ ಯಾವುದು ಕಾರಣ ಅಂತ ಕಾಣುತ್ತೋ ಅದು ನಿಜವಾದ ಕಾರಣ ಅಲ್ಲ. ಕಾರಣಕ್ಕೆ ಒಂದು ಪಟ್ಟಿ ಸೇರಿರ್ಬೋದು. ಅದಕ್ಕೊಂದು ಕಾರಣ ಅಂತ ಮೂಲ ಕಾರಣ ಇರುತ್ತದೆ ಎಂದರ್ಥ. ಆ ಮೂಲ ಕಾರಣದಿಂದ ಬಂದಿದೆ. ಈಗ ಮೂಲ ಕಾರಣ ಪರಮಾತ್ಮ ಅಂತ ಹೇಳಿದ್ದಾಯ್ತು. ಏತದ್ಯೋನೀನಿ ಭೂತಾನಿ ಅಂತ 7ನೇ ಅಧ್ಯಾಯದಲ್ಲೇ ಪ್ರಕೃತಿಯನ್ನ 2 ವಿಭಾಗ ಮಾಡಿ ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಹೇಳಿ ಆ ಎರಡಕ್ಕೂ ಕೂಡ ನಾನೇ ಕಾರಣ ಅಂತ ಹೇಳಿ ಅಲ್ಲಿ ಪರಮಾತ್ಮ ನಿರ್ಣಯ ಮಾಡಿದ್ದಾಗೆ. ಅದು ಬಿಟ್ಬಿಡಿ, ಅಪರಮಾತ್ಮ ಹೇಳಿದ್ದಾಯ್ತು. ಈಗ ಪ್ರಕೃತಿ ವಿಷಯ ಇವಾಗ ಪ್ರಕೃತ. ಆ ಪ್ರಕೃತಿ ಯಾಕೆ ಹೇಳಬೇಕು ಅಂದ್ರೆ ಸೃಷ್ಟಿಯನ್ನೆಲ್ಲ ಅದೇ ತಾನೇ ಮಾಡೋದು. ಆದ್ದರಿಂದ ಈಗ ಅದಕ್ಕೊಂದು ಚಾನ್ಸ್. ಪ್ರಕೃತಿ ಅಂದ್ರೆ ಏನೋ, ಅದು ಹೇಗೆ ಉಂಟು ಮಾಡುತ್ತೆ, ಅದರ ವಿಷಯ ಏನು, ಅದನ್ನು ಹೇಳೋಕ್ಕೋಸ್ಕರ ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ಭಗವತ್ಪಾದ ಬರೀತಾರೆ. ಪ್ರಕೃತಿಂ ಪುರುಷಂಚೈವ ಅಂದ್ರೆ ಈಶ್ವರಸ್ಯ ಪ್ರಕೃತಿ ಅಂದ್ರೆ ಈಶ್ವರನ 2 ಪ್ರಕೃತಿಗಳು. 2 ಅಂತ ಯಾಕಂತಾರೆ ಅಂದ್ರೆ ವ್ಯವಹಾರದಲ್ಲಿ ಚೇತನ ಜಡ ಅಂತ 2 ಕಾರಣ. ಅದಕ್ಕೋಸ್ಕರ ಹೇಳೋದು ನಮಗೆ ಅರ್ಥ. ಎಲ್ಲಕ್ಕೂ ಮೂಲವಾಗಿರೋದು ಒಂದೇ, ಅದನ್ನು ಪ್ರಕೃತಿ ಅಂತ ಕರೀತಾರೆ. ಆ ಪ್ರಕೃತಿಯನ್ನ ಅದು ತಾನೇ ಏನು ಮಾಡಲಾರದು, ಪುರುಷನು ಕೂಡ ಅದರ ಜೊತೆ ಸೇರಬೇಕು. ತೌ ಪ್ರಕೃತಿ ಪುರುಷವು ಉಭಾವತಿ. ಹೇ ಅರ್ಜುನ, ಈ ಜಗತ್ತಿನ ಒಂದಾನೊಂದು ಸೃಷ್ಟಿಗೆ ಕಾರಣವಾಗಿರುವ 2 ಪ್ರಕೃತಿಗಳಲ್ಲಿ ಒಂದು ಪ್ರಕೃತಿ ಅಂತ ಕರಿತೀವಿ, ಇನ್ನೊಂದು ಪುರುಷ ಅಂತೀವಿ. ಇದೇನು ಗುಟ್ಟು ಅಂದ್ರೆ ಪ್ರಕೃತಿ ಅನ್ನೋದು ಜಡ, ಪುರುಷ ಅನ್ನೋದು ಚೇತನ. ಇಷ್ಟೇ ವ್ಯತ್ಯಾಸ. ಜಡ ಚೇತನ ಅಂತ. ವೇದಾಂತದ ಪ್ರಕಾರ ಜಡ ಇಲ್ಲವೇ ಇಲ್ಲ, ಚೇತನವೇ ಎಲ್ಲವೂ ಇರತಕ್ಕದ್ದು. ಅಂದ್ರೆ ಕೆಲವುದರಲ್ಲಿ ಚೇತನ ಎದ್ದು ಕಾಣುತ್ತೆ, ಕೆಲವುದ್ರಲ್ಲಿ ಕಾಣಲ್ಲ. ಈ ಭೂಮಿಯನ್ನು ನೋಡ್ತೇವೆ ಜಡ ಅಂತೀವಿ. ಯಾಕೆ? ಮಣ್ಣು ಅಂತ. ಮಣ್ಣು ಜಡ ಅಲ್ಲೇ ಅಂದ್ಬಿಟ್ಟು. ಆದ್ರೆ ಆ ಮಣ್ಣಿನಲ್ಲೇ ಗಿಡ ಬೆಳೆಯುತ್ತಲ್ಲ, ಹೇಗೆ ಬೆಳೆಯುತ್ತೆ? ಅದು ಚೇತನ ಹೌದಲ್ಲ. ಮಣ್ಣಿನಲ್ಲಿ ಶಕ್ತಿ ಇದ್ರೆ ತಾನೇ ಆ ಗಿಡ ಬೆಳೆಯೋದು. ನಾವೇನಂತೀವಿ? ಮಣ್ಣು ಅಂದ್ಬಿಡ್ತೀವಿ, ಜಡ ಅಂತ ತಿಳ್ಕೊಂಡಿದ್ವಿ. ಅದು ಜಡವೇದು ಅಲ್ಲ. ಯಾಕೆ? ಅದರಲ್ಲೂ ಚೇತನ ಇದೆ. ಹೀಗೆ ನೀವು ವಿಚಾರ ಮಾಡಿದ ಹೋದ್ರೆ ಜಡವೆಲ್ಲ ಚೇತನದಲ್ಲೇನೆ ಇನ್ಕ್ಲೂಡ್ ಆಗ್ಬಿಡುತ್ತೆ. ಚೇತನ ಅನ್ನೋ ಬಿಟ್ಟು ಬೇರೆ ಇಲ್ಲೇ ಇಲ್ಲ ಅಂತ. ಚೇತನ ಕೆಲವರಲ್ಲಿ ಎದ್ದು ತೋರಬಹುದು, ಎರಡು ತೋರದೇ ಇರಬಹುದು. ತೋರದೇ ಇದ್ದು ಮಾತ್ರ ಚೇತನವಲ್ಲ ಅಂತ ತಿಳ್ಕೋಬೇಡಿ. ಇದನ್ನೇ ಮುಂದೆ ಹೋಗ್ತಾ ಸರ್ವಂ ಖಲ್ವಿದಂ ಬ್ರಹ್ಮ, ಸಮಸ್ತವು ಪರಬ್ರಹ್ಮನೇ. ಭೂತಾನಿ ವಿಷ್ಣು, ಭುವನಾನಿ ವಿಷ್ಣು, ವನಾನಿ ವಿಷ್ಣು. ನೋಡಿ ಹಾಗೆ ಎಲ್ಲವೂ ಅದೇ ಅಂತ. ಆದ್ದರಿಂದ ವೇದಾಂತದ ಪ್ರಕಾರ ಚೇತನ ಒಂದೇ ಇರತಕ್ಕದ್ದು. ಆ ಚೇತನವೇ ಚೇತನವಾಗಿಯೂ ಜಡವಾಗಿಯೂ ತೋರುತ್ತೆ. ನಿಮಗೆ ತತ್ವ ತಿಳಿಸೋದಕ್ಕೆ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಏನಂತ? ಪ್ರಕೃತಿ ಪುರುಷ. ಪುರುಷ ಅಂದ್ರೆ ಚೇತನ, ಪ್ರಕೃತಿಯಿಂದ ಚೇತನ. ಎಷ್ಟು
ಈ ಪ್ರಕೃತಿ ಪುರುಷರು ಎರಡೂ ಕೂಡ ಅನಾದಿ ಅಂತ ಎಷ್ಟೋ ಕಾಲದಿಂದ ಇವೆ ಅಂತ. ಅನಾದಿನ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪರಮಾತ್ಮನನ್ನ ಅನಾದಿ ಅಂತ ಆ ಅರ್ಥ ಅಲ್ಲ. ಈ ಸುಮ್ಮನೆ ಹೀಗೆ ನಡ್ಕೊಂಡು ಬರ್ತಾ ಇದೆ ಅಂತ, ಇದಕ್ಕೆ ಹಿಂದಿಲ್ಲ ಮುಂದಿಲ್ಲ ಏನು ಅಂತ. ನೀನು ಹೀಗೆ ಮಾಡಿರಲ್ಲ, ನಮ್ಮ ಹಿಂದವ್ರು ಮಾಡಿದ್ದು, ಅವ್ರನ್ನ ಕೇಳಿ ನಮ್ಮ ಹಿಂದವ್ರು ಮಾಡಿದ್ರು ಹೇಳ್ತಾನೆ ಇರೋದು, ಅದಕ್ಕೆ ಕೊನೆಯೇ ಇಲ್ಲ ಅಂತ ಅರ್ಥ. ಇದು ಅನಾದಿ ಅಂದ್ರೆ ಅಷ್ಟೇ ಅರ್ಥ, ಅದಕ್ಕೇನು ಕೂಡ ಇಲ್ಲ. ವಿದ್ಯನಾದಿ ಉಪಾಧಿ ನ ವಿದ್ಯತೆ ಆದಿ ಯಯೋಸ್ತವು. ಪ್ರಕೃತಿಗಾಗಲಿ ಪುರುಷನಿಗಾಗಲಿ ಆದಿ ಎಂಬುದಿಲ್ಲ. ಯಾಕೆ ಅಂದ್ರೆ ಅದರಿಂದಲೇ ಎಲ್ಲವೂ ಬಂದಿರತಕ್ಕದ್ದು. ಇದೊಂದು ಮಾತು ಕೇಳಿ. ನಿತ್ಯೇಶ್ವರತ್ವಾದೀಶ್ವರಸ್ಯ ತತ್ ಪ್ರಕೃತಿಯವರದಿ ಯುಕ್ತಂ ನಿತ್ಯತ್ವೇನ ಭವಿತಂ. ಇದೊಂದು ಶಂಕರಾಚಾರ್ಯ ಬರೆಯುವ ಮಾತು. ಪ್ರಕೃತಿ ಪುರುಷರು ಕೂಡ ಅನಾದಿ ಏನ್ಬಿಟ್ರೆ ಪರಮಾತ್ಮನನ್ನು ಅನಾದಿ ಅಂತೇವೆ. ದ್ವೈತ ಆಯ್ತಲ್ಲ ಈಗ. ಏನೇನು ಪರಮೇಶ್ವರ ಪ್ರಕೃತಿ, ಪ್ರಕೃತಿಯಲ್ಲೇ ಪ್ರಕೃತಿ ಪುರುಷ ಅನ್ನೋ ವಿಭಾಗ ದ್ವೈತ ಆಯ್ತಲ್ಲ. ಅದ್ವೈತ ಹೇಗಾಯ್ತು ಅಂತ ಪ್ರಶ್ನೆ ಹೋಗ್ತದೆ. ಅದಕ್ಕಂತಾರೆ ನಿತ್ಯತ್ವೇನ ಭವಿತಂ ಅಂದ. ನಿಜ, ಇದುವರೆಗೆ ನಾವು ವಾದ ಮಾಡಿದ ಪ್ರಕಾರ ಈಶ್ವರನಿಂದ ಪ್ರಕೃತಿ ಬಂದಿದೆ ಅಂದಮೇಲೆ ಈಶ್ವರ ಹೇಗೆ ನಿತ್ಯನೋ ಅವನ ಪ್ರಕೃತಿಗಳು ಎರಡೂ ಕೂಡ ನಿತ್ಯ ಅಂತ ಅರ್ಥವಾದರೆ ಈಶ್ವರ ಪ್ರಕೃತಿಯಿಂದ ದ್ವೈತವಾಗುತ್ತೆ. ಅದಕ್ಕಂತಾರೆ ಪ್ರಕೃತಿದ್ವಯವತ್ತಮೇವ ಹಿ ಈಶ್ವರಸ್ಯ ಈಶ್ವರತ್ವಂ ಯಾಭ್ಯಾಂ ಪ್ರಕೃತಿಭ್ಯಾಂ ಈಶ್ವರ ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಹೇತು ತೇ ದಿವೇ ಅನಾದಿ ಸತ್ಯವು ಸಂಸಾರಸ್ಯ ಕಾರಣ. ಇಲ್ಲಿ ನಾವು ಹೇಳ್ತಾ ಇರೋದು ಅದ್ವೈತವೇ, ದ್ವೈತವಲ್ಲ. ಆದರೆ ಈ ಪ್ರಕೃತವಾಗಿರೋ ವಿಷಯಕ್ಕೆ ನೀವು ತಕ್ಕಂತೆ ಸಮನ್ವಯ ಮಾಡ್ಕೋಬೇಕು. ಪ್ರಕೃತಿ ಪುರುಷಂಚೈವ ಅನ್ನೋ ಶ್ಲೋಕ ಭಗವದ್ಗೀತೆಯಲ್ಲಿದೆ. ಭಗವಂತ ಹೇಳಿದಾನೆ, ಆದ್ದರಿಂದ ಸಂಬಂಧ ಏನು ಅನ್ನೋದು ಸರಿಯಾಗಿ ತಿಳ್ಕೊಳ್ಳಿ ಅಂತ ನೋಡಿ. ಸಮನ್ವಯ ಮಾಡ್ತಾರೆ ಕೇಳಿ. ಪ್ರಕೃತಿದ್ವಯವತ್ತಮೇವ ಹಿ ಈಶ್ವರಸ್ಯ ಈಶ್ವರತ್ವ. ಇದು ಎಷ್ಟು ದೊಡ್ಡ ಮಾತು ಅಂದ್ರೆ ನಮ್ಮ ವೇದಾಂತದಲ್ಲಿ, ಅದರಲ್ಲೂ ಕೂಡ ಅದ್ವೈತ ವೇದಾಂತದಲ್ಲಿ ಪರಬ್ರಹ್ಮವನ್ನ ನಿರ್ವಿಶೇಷ ಅಂತ ಕರೀತೀವಿ. ಯಾವ ವಿಶೇಷಗಳು ಇಲ್ಲ. ಬೇರೆ ಮತ ಧರ್ಮಗಳಲ್ಲಿ ದೇವರು ಹಾಗಿದ್ದಾನೆ ಹೀಗಿದ್ದಾನೆ, ವೈಕುಂಠದಲ್ಲಿದ್ದಾನೆ, ಅವನು ಅಷ್ಟು ಉದ್ದವಾಗಿದ್ದಾನೆ ಗಿಡ್ಡವಾಗಿದ್ದಾನೆ, ಎಲ್ಲ ನಾಮರೂಪ ಗುಣಗಳನ್ನ ತುಂಬಿ ಬಿಡ್ತಾರೆ. ಅದಕ್ಕೆ ನೀವು ರಾಮಾಯಣದ ಭಾಷೆ ಹೋಗಿ ಗೊತ್ತಾರೆ. ಎಲ್ಲ ಪರಮಾತ್ಮ ಅಂದ್ರೆ ಕಲ್ಯಾಣಗೊಂಡಿದೆ ಆಗಿ ಅಂತ ಹೇಳ್ಬಿಡ್ತಾರೆ. ನಮ್ಮ ವೇದಾಂತದಲ್ಲಿ ಏನು ಹೇಳುತ್ತೆ, ಹಾಗೆ ಹೇಳಿದ್ರೆ ಅದು ಮಾತ್ರ ದೇವರು ಅಂತ, ಉಳಿದೆಲ್ಲ ದೇವರಲ್ಲ ಅಂತ ಆಗ್ಬಿಡುತ್ತೆ. ನಿಜವಾಗಿ ಅನುಭವ ಹೇಗಿದೆ, ಸಮಸ್ತವೂ ಪರಮಾತ್ಮನ ಮೇಲೆ ಈ ನಾಮರೂಪಗಳಾಗಲಿ ಗುಣಗಳಾಗಲಿ ಮತ್ತೊಂದಾಗಲಿ ಅಷ್ಟು ಏನಾಗಿದೆ ಭಗವಂತನ ಒಂದಾನೊಂದು ಸ್ವರೂಪವೇ ಅಂತ ಅರ್ಥ. ಆದರೂ ಇಲ್ಲಿ ನಾವು ಆ ತತ್ವವನ್ನು ತಿಳ್ಕೊಳ್ಳುವಾಗ ಎರಡು ಕ್ರಮ. ಏನು, ಪರಮಾತ್ಮನಿಂದ ಹಿಡಿದು ಈ ಒಂದು ಜಗತ್ತಿನ ಕಡೆ ಬರೋದು ಒಂದು ಕ್ರಮ ಆಯಿತು. ಮೇಲಿಂದ ಕೆಳಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. ಗುರುಗಳು ಹೇಳೋರು ಈ ಮಾತು, ನನಗೇನು ಅಷ್ಟು ಅರ್ಥ ಬರಲ್ಲ, ಅವ್ರು ಹೇಳಿದ್ ನೀವು ರಿಪೀಟ್ ಮಾಡ್ತೀನಿ. ಪರಮಾತ್ಮನಿಂದ ಶುರು ಮಾಡಿ ಜಗತ್ತಿನವರಿಗೆ ಬರತಕ್ಕಂತಹ ಕ್ರಮ ಒಂದು ಡಿಸೆಂಡಿಂಗ್, ಅದು ಡಿಸೆಂಡಿಂಗ್. ಅಸೆಂಡಿಂಗ್ ಅಂದೇನು, ಇಲ್ಲಿಂದ ಶುರು ಮಾಡಿ ಅಲ್ಲಿ ಹೋಗೋದು. ಗುರಿ ಒಂದೇನೆ, ಮೇಲಿಂದ ಕೆಳಕ್ಕೆ ಬಂದರೂ ಅದೇ, ಕೆಳಗಿಂದ ಮೇಲಕ್ಕೆ ಹೋದರೂ ಅದೇ. ಆದ್ರಿಂದ ಅದ್ವೈತಕ್ಕೇನೋ ತೊಂದರೆ ಇಲ್ಲ, ಮೆಥಡ್ ಅಷ್ಟೇ, ಕ್ರಮ ಹೇಗೆ ಅಂತ, ಎಲ್ಲಿಂದ ಬರಬೇಕು ಎಲ್ಲಿಂದ ಹೋಗ್ಬೇಕು ಎರಡು ಕಡೆ. ಸ್ವಾಮಿ ಮೇಲಿಂದ ಕೆಳಕ್ಕೆ ಬರ್ತೀರಾ ಆಗ್ಬೋದು, ಪರಮಾತ್ಮನ ಮಹಿಮೆ ಅಂತ ಗೊತ್ತಾಗುತ್ತೆ. ಜಗತ್ತು ನೋಡಿದಾಗ ಇದೇ ವಿಭೂತಿ ಅಂತ ಆಗುತ್ತೆ. ಕೆಳಗಿಂದ ಮೇಲಕ್ಕೆ ಹೋಗ್ತೀರಾ, ಓಹೋ ಈ ದ್ವೈತ ಎಲ್ಲ ಬರೀ ಟೊಳ್ಳು ಇದೆಲ್ಲ ಪರಮಾತ್ಮನ ಹೋಗುತ್ತಾಗುತ್ತೆ. ಇಷ್ಟಕ್ಕಿಂತ ಇನ್ನೇನು ಬಿಡಿಸ್ಕೊಳಕ್ಕಾಗುತ್ತೆ ಪಾಪ. ನೋಡಿ ಭಗವದ್ಗೀತೆ ಎಂಥ ಗೂಢಾರ್ಥ ಇಟ್ಕೊಂಡಿದೆ ಅಂತ. ನಾವು ಭಗವದ್ಗೀತೆ ಓದಿದ್ವು ತಿಳ್ಕೊಂಡು ಅಂದ್ರೆ ಏನು ತಿಳ್ಕೊಂಡು ಈಗಂತಾರೆ ಆಚಾರ್ಯರು, ಭಗವಂತನ ಎರಡು ಪ್ರಕೃತಿ ಇದೆಯಲ್ಲ, 7ನೇ ಅಧ್ಯಾಯದಲ್ಲಿ ಭಗವಂತ ಪ್ರಸ್ತಾಪ ಮಾಡಿದಾನಲ್ಲ, ಪ್ರಕೃತಿ ಪುರುಷ ಅಂತ ಕೇಳಿದ್ದೀರಲ್ಲ, ಇವೆರಡನ್ನು ಭಗವಂತ ಈಗ ಹೇಳ್ತಾನೆ ಜಗದ್ವ್ಯವಹಾರದ ದೃಷ್ಟಿಯಿಂದ. ವಿದ್ಯನಾದಿ ಉಭಾವಪಿ, ಇವೆರಡೂ ಕೂಡ ಅನಾದಿ. ಅನಾದಿ ಅಂದ್ರೆ ಇವುಗಳಿಗೆ ಆದಿ ಅಂತ್ಯ ಅನ್ನೋದು ಏನೇನು ಇಲ್ಲ ಅಂತ ಅರ್ಥ. ಇದಕ್ಕೆ ನಿಮಗೆ ಉದಾಹರಣೆ ಕೊಡಬೇಕಾದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಂದು ಕನಸನ್ನು ಜ್ಞಾಪಕ ಮಾಡ್ಕೊಂಬಿಡಿ. ಕನಸಲ್ಲಿ ಅದು ಚೆನ್ನಾಗಿ ಸಮನ್ವಯ ಆಗುತ್ತೆ ಅವ್ರಿಗೆ. ಕನಸಲ್ಲಿ ಏನೇನು ಕಾಣುತ್ತೆ ಅಂತ, ದೇಶ ಕಾಲ ಕ್ರಿಯಾ ಎಲ್ಲ ಒಂದೇ ಒಂದು ಕನಸಲ್ಲಿ ನೀವು ಯಾವುದೋ ಊರಿಗೆ ಹೋದ ಹಾಗೆ ಬಂದ ಹಾಗೆ, ಅಲ್ಲಿಯೇ ನೆನ್ನೆ ಅಂತಲೋ ಮೊನ್ನೆ ಅಂತಲೋ ಹಿಂದೆ ಅಂತಲೋ ಮುಂದೆ ಅಂತಲೋ ಪ್ರತಿಯೊಂದನ್ನು ಯೋಚನೆ ಮಾಡಿ, ಅಲ್ಲಿಯೂ ನೀವು ಸಂಪಾದನೆ ಮಾಡಿ, ಅಲ್ಲೂ ಬ್ಯಾಂಕಲ್ಲಿ ದುಡ್ಡಿಟ್ಟು, ಅಲ್ಲೂ ಮಗಳ ಮದುವೆ ಮಾಡಿ ಎಲ್ಲ ಮಾಡಿ ಅಷ್ಟು ನಡೆದು ಹೋಗಿದೆ. ಇನ್ನೇನೇನು ಯೋಚನೆ ಇಲ್ಲವೇ ಇಲ್ಲ ಅಂತ ಅಷ್ಟೊಳಗೆ ಎಚ್ಚರ ಆಯಿತು. ಈಗ ಯಾವುದು ಆದಿ ಯಾವುದು ಅನಾದಿ ಯಾವುದು
ಉಂಟು ಸ್ವಾಮಿ, ಅಲ್ಲೂ ಹಿಂದಿನ ಕಾಲ ಮುಂದಿನ ಕಾಲ, ನೆನ್ನೆ ಮೊನ್ನೆ, ಹೋದ ವರ್ಷ ಹಿಂದ ವರ್ಷ ಅಂತ ಎಷ್ಟು ವ್ಯವಹಾರ ಮಾಡಿದೀವಿ ಗೊತ್ತೇ ಅಂತ. ಎದ್ದ ಮೇಲೆ ನೋಡಿದರೆ ಶುದ್ಧಕ್ಕೆ ಹೋಗಿ ಅದರಲ್ಲಿ ಒಂದೇ ಒಂದು ಸತ್ಯ ಯಾವುದು? ಅದನ್ನು ನೋಡಿದ ಆತ್ಮ ಇದನ್ನಲ್ಲ, ಸಾಕ್ಷಿ. ಸಾಕ್ಷಿ ಚೇತ ಕೇವಲ ನಿರ್ಗುಣ. ಅದೇ ಆಯ್ತು. ಇಡೀ ಕನಸಿನ ವ್ಯವಹಾರವನ್ನ ಕನಸಿನ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾವು ಆ ಕಾಲದಲ್ಲಿ ಇವತ್ತು ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ, ಏನಂತ ಕನಸು ಸುಳ್ಳು ಅಂತ. ರಾತ್ರಿ ಕನಸಾದ್ರೆ ಮಾತ್ರ ಅದನ್ನು ಸುಳ್ಳು ಅಂತ ತಿಳ್ಕೊಳ್ಳೋದೇ ಇದ್ರೆ ಜೋಪಾನ ಆಗಲ್ಲ. ಆ ಸ್ಥಿತಿಯಲ್ಲಿ ಅದು ಸತ್ಯವಾಗಿಯೇ ಕಾಣುತ್ತೆ. ಅದೇ ಅರ್ಥ ಇದೆ. ಪ್ರಕೃತಿ ಪುರುಷಂತೆಯು ಈ ಧ್ಯಾನಾದಿ ಅಂದರೆ ಜಗತ್ ಸೃಷ್ಟಿ ದೃಷ್ಟಿಯಿಂದ ಜಗತ್ತಿಗೆ ಕಾರಣವಾದ ವಸ್ತುವನ್ನು ಪ್ರಕೃತಿ ಎಂದು, ಜಗತ್ತನ್ನು ವಿಕೃತಿ ಅಂತೀವಿ. ಆದ್ದರಿಂದ ಇದರಲ್ಲಿ ಎರಡು ಭಾಗ, ಒಂದು ಚೇತನ, ಒಂದು ಅಚೇತನ. ಚೇತನ ಅನ್ನೋದು ಕೂಡ ಕಲ್ಪಿತವೇನೆ, ಎಲ್ಲವೂ ಚೇತನ ಅಂತ ವೇದಾಂತ. ಆದರೆ ಸೃಷ್ಟಿಯಲ್ಲಿ ಏನಾಗುತ್ತೆ, ಭೂಮಿ ಗಿಡ ಮರ ಅಚೇತನ ಅಂತೀವಿ, ಪ್ರಾಣಿಗಳನ್ನು ಚೇತನ ಅಂತೀವಿ. ಆದ್ದರಿಂದ ಇವೆರಡನ್ನೂ ವಿಧ್ಯಾನಾದಿ, ಇವುಗಳನ್ನ ಜಗತ್ತಿನ ದೃಷ್ಟಿಯಿಂದ ಅನಾದಿ ಅಂದ್ರೇನು, ಈಗ ಆದಿ ಅಂತ ಅನ್ನೋದೇನಿಲ್ಲೇ ಇಲ್ಲ. ಮತ್ತೆ ಜಗತ್ ಸೃಷ್ಟಿ ಆಗ್ತಾನೇ ಇರುತ್ತೆ, ಪ್ರಳಯವಾಗ್ತಾ ಇರುತ್ತೆ, ಜಗದ್ ವ್ಯಾಪಾರ ನಡೀತಾನೇ ಇರುತ್ತೆ. ಇದರಿಂದ ಆ ನಿರ್ವಿಶೇಷವಾದ ಪರಬ್ರಹ್ಮವನ್ನ ಈಶ್ವರ ಅಂತ ಕರೆದು, ಯಾಕೆ ಪ್ರಕೃತಿಗೆ ಒಡೆಯ ಅವನು, ಪ್ರಕೃತಿಗೆ ಯಜಮಾನನಾದ್ದರಿಂದ ಅವನನ್ನೇನಂದು ಈಶ್ವರ ಅಂತ ಕರೆದು. ಅಲ್ಲಿ ಹೇಳ್ತಾರೆ ಪ್ರಕೃತಿ ದ್ವಯವತ್ತಮೇವ ಹಿ ಈಶ್ವರಸ್ಯ ಈಶ್ವರತ್ವಂ ಅಂದ್ರು. ಓಹೋ, ಪರಮಾತ್ಮನನ್ನ ಈಶ್ವರ ಅಂತ ಯಾಕೆ ಕರೆದು ಅಂತ ಇದೆಯಲ್ಲ, ಈಶ್ವರ ಈಶಿತವ್ಯ ಅಂತ. ಈಗ ಒಬ್ಬನನ್ನ ಯಜಮಾನ ಅಂದ್ರೆ ಯಾರಿಗೆ ಯಜಮಾನ ಅಂತ ಕೇಳಬೇಕು? ಯಾರಿಗೂ ಇಲ್ಲ, ಇರೋನೊಬ್ಬನೇ ಅಂದ್ರೆ ಅವನು ಯಜಮಾನ ಆಗಿ. ಆದ್ರಿಂದ ಯಜಮಾನ ಅನ್ಸ್ಕೋಬೇಕಾದ್ರೆ ಏನ್ ಬೇಕಾಯ್ತು, ಆ ಯಜಮಾನನಿಗೆ ಒಳಪಟ್ಟಂತಹ ಒಂದಾನೊಂದು ವಸ್ತು ಇರಬೇಕು ಅನ್ನೋ ಅಭಿಪ್ರಾಯ ಅಲ್ಲವೇ? ಹಾಗೆ ಪರಮಾತ್ಮನನ್ನು ಕೂಡ ನೀವು ಜಗತ್ತಿಗೆ ಕಾರಣ ಅಂತ ಕರೆದುಕೊಂಡ್ರೆ ಜಗತ್ತು ಅನ್ನೋದು ಹುಟ್ಟು ಬಿಡುತ್ತೆ. ಜಗತ್ತಿಗೆ ಕಾರಣ ಅಂದಮೇಲೆ ಜಗತ್ತಿರಲೇಬೇಕಲ್ಲ. ಜಗತ್ತಿನ ದೃಷ್ಟಿಯಿಂದ ಅವನನ್ನು ನೀವು ಜಗತ್ ಕಾರಣ ಈಶ್ವರ ಅಂತ ಕರೆದ್ವಿ. ಈಶ್ವರನ ಶಬ್ದ ಉಪಯೋಗಿಸಿದ ಮೇಲೆ ಈಶಿತವ್ಯವಾದಂತಹ ಜಗತ್ತಿರಬೇಡವೇ? ಇರಬೇಕು. ಆದ್ದರಿಂದ ಅದಕ್ಕೇನು ಕಾರಣ? ಪ್ರಕೃತಿ ಎನ್ನುವುದು ಕಾರಣ, ಅದು ಪರಮಾತ್ಮನೇ. ಒಂದು ರೀತಿ ನೋಡಿದರೆ ಪ್ರಕೃತಿಯಾಗಲಿ ಪುರುಷನಾಗಲಿ ಎಲ್ಲವೂ ಪರಬ್ರಹ್ಮವೇನಿದೆ, ಅದು ಕೊನೆ ಮಾತದು. ವ್ಯವಹಾರದಲ್ಲಿ ಏನಾಗಿದೆ, ಪ್ರಕೃತಿ ಪುರುಷ ಅನ್ನೋ ಒಂದಾನೊಂದು ವಿಭಾಗ ಇದೆ. ಅದನ್ನು ಹೇಳ್ತಾರೆ. ಇದು ಎರಡೂ ಕೂಡ ಪರಮಾತ್ಮನಿಂದಲೇ ಬಂದಿರೋದ್ರಿಂದ ಅನಾದಿ. ಅನಾದಿ ಅಂದ್ರೆ ಯಾಭ್ಯಾಂ ಪ್ರಕೃತಿಭ್ಯಾಂ ಈಶ್ವರ ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಹೇತು. ಯಾವ ಈ ಎರಡು ಪ್ರಕೃತಿ ಪುರುಷ ಅಂದ್ರೆ ಒಂದು ಜಡ, ಒಂದು ಚೇತನ. ಈ ಎರಡು ಪ್ರಕೃತಿ ದ್ವಯಗಳ ಮೂಲಕ ಭಗವಂತನನ್ನ ನಾವು ಜಗತ್ ಕಾರಣ ಅಂತ ಕರೀತೀವಿ. ಈಗ ಜಗತ್ತನ್ನ ಉತ್ಪತ್ತಿ ಸ್ಥಿತಿ ಪ್ರಳಯ ಅಂತ ಜಗದ್ ವ್ಯಾಪಾರ ಅಂತೀವಿ. ಅಂದ್ರೆ ಜಗತ್ತು ಹುಟ್ಟುತ್ತೆ, ಇರುತ್ತೆ, ನಾಶವಾಗುತ್ತೆ. ಇದನ್ನು ಸ್ಥಿತಿ ಕಾಲ ಅಂತ ಕರೀತೀವಿ. ನಾವಿರೋ ಜಾಗವನ್ನ ಸಮಯವನ್ನು ಸ್ಥಿತಿ ಕಾಲ. ಯಾಕೆ? ನಮಗಿಂತ ಮುಂಚೆ ಜಗತ್ತು ಹುಟ್ಟುಬಿಟ್ಟಿದೆ ಅಂದರೆ ಉತ್ಪತ್ತಿ ಕಾಲ ಮುಗಿದು ಹೋಗಿದೆ, ಪ್ರಳಯ ಕಾಲ ಇನ್ನೂ ಬಂದಿಲ್ಲ, ಮಧ್ಯದಲ್ಲಿ ಸ್ಥಿತಿ ಕಾಲ. ಹೀಗೆ ಉತ್ಪತ್ತಿ ಸ್ಥಿತಿ ಲಯ ಅಂತಕ್ಕ ಜಗದ್ವ್ಯಾಪಾರವೇನಿದೆಯೋ ಇದಕ್ಕೆ ಕಾರಣನಾದಂತಹ ಭಗವಂತನನ್ನು ಈಶ್ವರ ಅಂತ ಕರೀತೀವಿ. ಅಷ್ಟೇ ಹೊರತು ನಿಜವಾಗೇನು ನೇತಿ ನೇತಿ ಯಾವ ತತ್ವ ಹೇಳಿದ್ವು ಇದು ಕ್ಷೇತ್ರಂ ಅಂತ ಅಲ್ಲಿ ತಿಳ್ಕೊಂಡದ್ದು ಅದೇ ತತ್ವವೇ ಈ ಉಪಾಧಿಯಿಂದ ಈಶ್ವರ ಅನ್ನಿಸ್ಕೊಂಡಿದೆ ಅಂತ ಅರ್ಥ. ಸ್ವಾಮಿ ಮ್ಯಾಜಿಸ್ಟ್ರೇಟ್ರು ಬಂದರು ಅಂತ. ಯಾಕೆ? ಸ್ವಾಮಿ ಇವರು ನಮ್ಮವರಲ್ವೇ? ಅದೆಲ್ಲ ಸರಿ. ಈಗ ಸದ್ಯಕ್ಕೆ ಅಧಿಕಾರದಲ್ಲಿರುವಾಗ ಅಧಿಕಾರ ದೃಷ್ಟಿಯಿಂದ ಅವ್ರನ್ನೇನಂದು ಮ್ಯಾಜಿಸ್ಟ್ರೇಟ್ರು ಅಂತ ಕರೆದು. ರಿಟೈರ್ ಆಗಿಬಿಡ್ತಾವ ಅನ್ನೇ ಮುಗಿದೇ ಹೋಗಿ. ಆದರೂ ಜನಗಳಿಗೆ ಅಭಿಮಾನ ಹೋಗಲ್ಲ. ರಿಟೈರ್ಡ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಅದು ಸೇರಿಸಿದ ಬಿಟ್ಟರು ಒಂದು ಹೇಳಿದರು. ಆ ಮ್ಯಾಜಿಸ್ಟ್ರೇಟ್ ಏನು ಪವರೇ ಇಲ್ಲ, ರಿಟೈರ್ ಆಗಿಬಿಟ್ಟಿದೆ. ಇನ್ನೆಂಥ ಮ್ಯಾಜಿಸ್ಟ್ರೇಟ್ ಅವನು. ಹಾಗೆ ಜಗತ್ತಿದ್ರೆ ಜಗತ್ಪಾಲಕ ಈಶ್ವರ ಅಂತ ಕರಿಬಹುದು. ಜಗತ್ತೇ ಮಿಥ್ಯಾ ಅಂತ ಆದ್ರೆ ಈಶ್ವರತ್ವ ಡುಬ್ಗೆ ಹೋಗಲ್ಲ. ಅವು ಯಾರು ನೇತಿರಿ ಆಯ್ತಾ? ಈಗ ಅರ್ಥ ಆಯ್ತಾ ವೇದಾಂತ? ಇಷ್ಟೇ. ಪ್ರಕೃತಿ ಪುರುಷಂಚಯ ವಿಧ್ಯಾನಾದಿ. ಆದರೆ ಆ ನಿರ್ವಿಶೇಷವಾದ ತತ್ವ ತಿಳ್ಕೊಳ್ಳೋಕ್ಕೆ ಉಪಾಧಿ ಇಲ್ಲದೆ, ಉಪಾಧಿಯಿಂದ ಇಷ್ಟೆಲ್ಲ ನಾವು ಸ್ವಲ್ಪ ತಿರಸ್ಕಾರ ಮಾಡಿದ್ರುವೆ ಅದು ಬಹಳ ಮುಖ್ಯ. ಯಾಕೆ? ಅದ್ರ ಮೂಲಕವೇ ತಿಳ್ಕೋಬೇಕು. ಇನ್ನೇನು ನೋಡಿ, ದೇವರು ನಮಗೆ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾರೆ, ಇಷ್ಟೇ ತಿಳ್ಕೊಳ್ಳಿ.
ಯಾಕೆ ಕೊಟ್ಟಿದ್ದಾನೆ ಅಂತ ಸರಿಯಾಗಿ ಉಪಯೋಗಿಸಿದೆ ಅಂತ. ನೀವು ತಪ್ಪಾಗಿ ಉಪಯೋಗಿಸಿದರೆ ತಪ್ಪು ಯಾರದ್ದು? ದೇವರದ್ದು. ಆದರೆ ನಾವೇನು ಸ್ವಾಮಿ ಹೀಗೆಲ್ಲ ಆಯ್ತಲ್ಲ, ದೇವ್ರು ನನಗೆ ಯಾಕೆ ಕಣ್ಣು ಕೊಟ್ಟ? ಕಣ್ಣು ಕೊಟ್ಟಿದ್ದು ತಾನೇ ನಾನು ನೋಡಿದ್ದು ಅಂದರೆ, ಅಯ್ಯೋ ನನಗೆ ಕಣ್ಣೇ ಕೊಡಿದ್ರೆ ನೋಡು ಹೇಗೆ ಮತ್ತೆ? ಹಾಗಾದ್ರೆ ದೇವ್ರು ಕಣ್ಣು ಕೊಟ್ಟಿದ್ದೆ ತಪ್ಪೆ. ಏನಂತ ಹೇಳಿದ ಅವನು? ನೋಡುವುದೇ ಕಣ್ಣು, ಹೇಳಿ ಕೇಳುವುದೇ ಕಿವಿ, ಪಾಡುವುದೇ ವದನ, ರಂಗಯ್ಯನ ಅದು. ನೀ ರಂಗಯ್ಯನ ನೋಡಕ್ಕೆ ಉಪಯೋಗಿಸ್ಬೇಕಾಗಿತ್ತು, ಇನ್ಯಾನೇನು ಪ್ರಪಂಚ ನೋಡಕ್ಕೆ ಯಾಕೆ ಹೋದೆ ನೀನು? ನೋಡಿದ್ರೆ ಸಿಕ್ಕಾಕತ್ತೀವಿ ನಾವು. ಆದ್ದರಿಂದ ಪರಮಾತ್ಮನ ಸೃಷ್ಟಿಯನ್ನು ನಾವು ಒಪ್ಕೋಬೇಕು. ಆ ಸೃಷ್ಟಿ ಇಟ್ಕೊಂಡೇ ಪರಮಾತ್ಮನನ್ನು ಗುರುತಿಸ್ಬೇಕು. ಇಲ್ಲದೇ ಅದ್ರ ಗೊತ್ತ ಮಾಡೋಕ್ಕೆ ಆಗಲ್ಲ. ಇಂಥ ವಿಚಿತ್ರವಾದ ಪ್ರಪಂಚ ಹೇಗೆ ಸೃಷ್ಟಿಯಾಗಿರಬಹುದು ಅಂತ ಯೋಚನೆ ಮಾಡಿದಾಗಲೇ ಇದಕ್ಕೆ ಈಶ್ವರ ಇದ್ದಾನೆ. ಹಾಗಾದ್ರೆ ಈಶ್ವರ ಸೃಷ್ಟಿ ಮಾಡಿ ತಪ್ಪೇ? ಹಾಗಲ್ಲ, ಮಾಡಲೇಬೇಕು ಅವನು. ಯಾಕೆ ಅಂತ ಏತಾವಾನಸ್ಯ ಮಹಿಮಾ ಅಂದ್ರೆ ಈಗಲೇ ದೇವರಿಲ್ಲ ಅಂತ ನಾವಂತ ಇದೆ. ಪ್ರಪಂಚ ನೋಡಿ, ಪರಮಾತ್ಮನ ಸೃಷ್ಟಿಯನ್ನು ನೋಡಿಯೇನೇ ದೇವರಿಲ್ಲ ಅನ್ನೋ ದಡ್ರು ಇನ್ನು ಸೃಷ್ಟಿಯಾಗಿರೋ ಇನ್ನು ದೇವರನ್ನು ಏನು ಮಾಡ್ಬೇಕಾಯ್ತು ಅವನು? ಇಲ್ಲ, ಹಾಗಾಗಲ್ಲ. ಅದಕ್ಕೋಸ್ಕರ ಸೃಷ್ಟಿ ವ್ಯಾಪಾರವನ್ನ ಭಗವಂತ ಪ್ರಕೃತಿ ದ್ವಯಗಳ ಮೂಲಕ ಏನು ಮಾಡ್ತಾನೋ ಇದನ್ನಾಗಲೇ 7ನೇ ಅಧ್ಯಾಯದಲ್ಲಿ ಹೇಳಿದೆ. ಅದನ್ನೇ ಇಲ್ಲಿ ಅನುವಾದ ಮಾಡಿ ತಿಳಿಸ್ತಾ ಇದ್ದಾರೆ. ಮುಂದಕ್ಕೆ ಕೇಳಿ. ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್ ಅಂತ. ಇನ್ನು ಈ ಶ್ಲೋಕದ ಅರ್ಥ ಮುಗುದಿಲ್ಲ. ವಿಧ್ಯನಾದಿ ಉಭಾವಕೆ ಅಂತಿದೆ. ಆ ಮಾತನ್ನು ಸ್ವಲ್ಪ ವರ್ಣನೆ ಮಾಡ್ತಾರೆ ಭಗವತ್ಪಾದರು. ಈ ಪಾಯಿಂಟ್ ತಿಳ್ಕೊಳ್ಳದೆ ಹೋದರೆ ವೇದಾಂತ ಅರ್ಥವಾಗಲ್ಲ. ಅದನ್ನು ಹೇಳೋಣ. ವಿಧ್ಯನಾದಿ ನ ಆದಿ ಅನಾದಿ ತತ್ಪುರುಷ ಸಮಾಸಂ ಕೇಚಿದ್ ವರ್ಣಯಂತಿ ತೇಹಿಗಿರ ಈಶ್ವರಸ್ಯ ಕಾರಣತ್ವ ಸಿದ್ಧತೆ. ಅದೆಲ್ಲ ಒಂದಿಷ್ಟು ಚರ್ಚೆ ಆಯಿತು, ಅದನ್ನು ಬಿಟ್ಬಿಡೋಣ, ಮುಂದಕ್ಕೆ ಹೋಗೋಣ. ವಿಧ್ಯನಾದಿ ಉಭಾವತಿ ಅಂತ ಹೇಳಿ ಕೊರೆ ಬರೀತಾರೆ. ಪ್ರಕೃತಿ ಈಶ್ವರಸ್ಯ ವಿಕಾರ ಕಾರಣ ಶಕ್ತಿ ತ್ರಿಗುಣಾತ್ಮಿಕ ಮಾಯಾ. ಈ ಸಮನ್ವಯ ಮಾಡ್ತಾರೆ. ಯಾಕೆ ಅಂದ್ರೆ ಒಂದು ಪ್ರಶ್ನೆ ಹುಟ್ಬಿಡ್ತೀವ, ಏನು? ಪ್ರಕೃತಿ ಎನ್ನುವುದು ಪರಮಾತ್ಮ ಎಂದು ಸೃಷ್ಟಿಯಾಗಿದೆ ಅಂದಮೇಲೆ ದ್ವೈತ ಆಯ್ತು, ಅದ್ವೈತ ಆಯ್ತು. ಪರಮೇಶ್ವರ ಒಬ್ಬ, ಪ್ರಕೃತಿ ಏನು ಸ್ವಾಮಿ ಅದ್ವೈತ ಅಂತ ಹೇಳ್ತೀರಿ? ಅದಕ್ಕೋಸ್ಕರ ಅಂತಾರೆ. ಹಾಗಲ್ಲ, ಆ ಪ್ರಕೃತಿ ಅಂತ ಹೇಳಿದ್ದು ವ್ಯವಹಾರದಲ್ಲೇ ತಿಳ್ಕೊಳ್ಳಕ್ಕೆ. ಏನದು? ಈಶ್ವರಸ್ಯ ವಿಕಾರ ಕಾರಣ ಶಕ್ತಿ. ಪರಮಾತ್ಮನಲ್ಲಿ ಸಕಲ ವಿಧವಾದಂತಹ ಶಕ್ತಿಗಳು ಇವೆ. ಸರ್ವಜ್ಞ ಸರ್ವಶಕ್ತ ಅಂತ ನೀವು ಹೇಳಿದ್ರೆ, ಆ ಸರ್ವಶಕ್ತನಾಗಿರುವ ಭಗವಂತನ ಶಕ್ತಿಗಳ ಪೈಕಿ ಪ್ರಕೃತಿ ಎನ್ನುವುದು ಒಂದು ಶಕ್ತಿ ಅಂತ. ಯಾವಾಗ ವ್ಯವಹಾರ ದೃಷ್ಟಿಯಿಂದ ಆಡೋ ಮಾತು. ಜಗತ್ತನ್ನು ಸೃಷ್ಟಿ ಮಾಡೋಕ್ಕೊಂದು ಶಕ್ತಿ ಬೇಡವೇ? ಅದೇ ಇದು ಎಲ್ಲಿವರೆಗೆ ಹೋಗುತ್ತೆ ಗೊತ್ತೇ? ಈ ಶಕ್ತಿಯನ್ನ ಪ್ರಕೃತಿ ಮಾಯಾ ಅಂತಂದ್ರೆ ಅವಿದ್ಯಾ ಅಂತ ಏನು ಕರಿತೀವೋ ಅದೇ ಈ ಶಕ್ತಿ ಅಂತ. ಮೂಲ ಪ್ರಕೃತಿ ಇದು ಶ್ರುತಿ ಸ್ಮೃತ್ಯೋರಭಿಲಪ್ಯೇತೆ ಅಂತ ಬರೀತಾರೆ. ತದಧೀನತ್ವಾದರ್ಥವತು ಅಂತ ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಅವರಿಗೆ ಗೊತ್ತಾಗುತ್ತೆ. ಈಗ ನಾವು ಕೇಳ್ತಾ ಇರೋದು ಉಪನಿಷತ್ತು, ಭಗವದ್ಗೀತೆ, ಇದೆಲ್ಲ ಸಿದ್ಧಾಂತ ಪ್ರಧಾನ. ಸಿದ್ಧಾಂತವನ್ನು ಬರೆದಾಗ ಏನಾದ್ರು ಸಂಶಯ ಬಂದರೆ ಕೋರ್ಟ್ಗೆ ಹಾಕಬೇಕು. ಅದೇ ನ್ಯಾಯ ಪ್ರಸ್ಥಾನ ಯಾವುದು? ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಯಾಕೆ ಬರೆದ್ರು ಅಂತೀರಿ? ನೀವು ಇದೆಲ್ಲ ಹೇಳ್ತಾ ಕೂತಿದ್ರೆ ಒಂದಕ್ಕೊಂದಕ್ಕೆ ವಿರುದ್ಧ ಹೋಯ್ತು ಸ್ವಾಮಿ ಅಂತ ಯಾವನಾರು ತಕರಾರು ತೆಗೆದ್ರೆ ಬಾಯಿಲಿ ಬ್ರಹ್ಮಸೂತ್ರ ಭಾಷೆದ ಕೋರ್ಟ್ಗೆ ಅಂತಾರೆ. ಅಲ್ಲಿ ತೀರ್ಮಾನ ಮಾಡ್ತಾರೆ, ಅಲ್ಲಿ ಬರೀತಾರೆ ಹೇಗೆ ಏನು ಅಂತ. ಎಲ್ಲ ಇದಕ್ಕೆಲ್ಲ ನ್ಯಾಯಗಳನ್ನು ಕೊಡ್ತಾರೆ. ನಿಜವಾಗೂ ವೇದಾಂತ ಸಿದ್ಧಾಂತ ಎಷ್ಟು ಗಟ್ಟಿಮುಟ್ಟಾಗಿದೆ ಅಂದರೆ ತಿಳ್ಕೊಳ್ಳೋದು ಯಾರು ತಿಳ್ಕೊಂಡದ್ದು ಅವನ ಜವಾಬ್ದಾರಿ. ಸಿದ್ಧಾಂತ ಮಾತ್ರ ಬದಲಾವಣೆ ಆಗೋ ಪ್ರಶ್ನೆಯೇ ಇಲ್ಲ. ಹೇಗಿದೆಯೋ ಆಯ್ತು, ಹಾಗೆ ನಾನು ಹೇಗೆ ತಿಳ್ಕೊಳ್ಳೋದು ಅಂತ. ಅದು ಹೇಗಿದೆಯೋ ಹಾಗೆ ಅಂತ ನಾನೇ ಹೇಳಿಲ್ಲ. ಈಗ ನಿನಗೆ ಇಷ್ಟು ಬಂದು ಹಾಗೆ ತಿಳ್ಕೊಳ್ಳೋದಲ್ಲ, ಅದು ಅಲ್ಲಿರೋ ಅಂತ ತಿಳ್ಕೊಳ್ಳೋ. ಅದೇ ವೇದಾಂತ ಗುರುಗಳು ಹೇಳ್ತಾ ಇದ್ದದ್ದು. ಅನುಭವಾವಸಾನತ್ವ ಭೂತ ವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ ಅಂತಾರೆ. ವೇದಾಂತ ಓದೋದು ಹೆಚ್ಚಲ್ಲ, ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು ತುಂಬ. ಯಾಕೆ ಅಂತ ಹಾಗಂತ ಅನುಭವ ಬರುತ್ತೆ ನೋಡಿ. ಪರಮಾರ್ಥ ವಸ್ತು ಇದು ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಎರಡು ಭಾಗ ಆಯಿತು. ತಿಳ್ಕೊಳ್ಳೋಕ್ಕೋಸ್ಕರ ಏನು ಪ್ರಕ್ರಿಯೆಯನ್ನು ಉಪಯೋಗಿಸ್ತೀವಿಯೋ ಅದು ಒಂದಾನೊಂದು ಕಾರ್ಯಕಾರಣ ಪ್ರಕ್ರಿಯೆ ಆಗಿರಲಿ, ಅವಸ್ಥಾತ್ರಯ ಪ್ರಕ್ರಿಯೆ ಆಗಿರಲಿ, ಪ್ರಕ್ರಿಯೆ ಅದು ತಿಳ್ಕೊಳ್ಳೋ ಮಟ್ಟಿಗೆ. ತಿಳಿದ ಮೇಲೆ ಜ್ಞಾತೆ ದ್ವೈತಂ ನಡೆದಿದೆ. ಆದ್ದರಿಂದ ಇಲ್ಲೇನು ಮಾಡಿದ್ರೆ ಈಗ ಕಾರ್ಯಕಾರಣ ಪ್ರಕ್ರಿಯೆ ತಗೊಂಡು ಪ್ರಕೃತಿಯಂ ಪುರುಷಂಚೈವ ವಿದ್ಯಾನಾದಿ ಅಂತ ಹೇಳ್ತಾ ಮುಂದಕ್ಕೆ ಹೋಗ್ತಾರೆ. ಈ ಪ್ರಕೃತಿ ಅಂದರೆ ಪರಮಾತ್ಮನ ಒಂದು ಜಗದ್ರೂಪವಾಗಿ ಪರಿಣಾಮವಾಗತಕ್ಕ ಶಕ್ತಿ ಅಂತ ಅರ್ಥ. ತ್ರಿಗುಣಾತ್ಮಕವಾಗಿದೆ ಇದು. ಈ ಶಬ್ದ ಮಾಯಾ ಅಂದ್ರು. ಪ್ರಕೃತಿ ಅನ್ನೋದನ್ನೇ ಮಾಯಾ ಅಂದ್ರು ಉಪನಿಷತ್ತಲ್ಲ. ಹಾಗೆ ಮಾಯಾ ಅಂತ ಪ್ರಕೃತಿ ವಿದ್ಯಾತ್ ಮಾಯಿನಂತ ಮಹೇಶ್ವರಂ ಅಂತ ಹೇಳ್ತಾರೆ. ಏನಿದ್ರು
ಉಪನಿಷತ್ತುಗಳಲ್ಲಿ ಯಾವ ವಾಕ್ಯ ಇರುತ್ತೋ ಅದನ್ನೇ ಭಗವದ್ಗೀತೆ ಉಳಿದು ಹಾಗೇನೆ ಉಪಯೋಗಿಸ್ತಾರೆ, ಪ್ರಕ್ರಿಯೆ ಬದಲಾವಣೆ. ಆಯಿತು, ಇದಕ್ಕೇನು ಅಂದ್ರು ಶ್ಲೋಕ ಓದಿ. ವಿಕಾರಾಂಶ ಗುಣಾಂಶೇವ ವಿಧಿ ಪ್ರಕೃತಿ ಸಂಭವಾನ್. ವಿಕಾರ ಅಂದ್ರೆ ಕಾರ್ಯಗಳು. ಜಗತ್ತಿನಲ್ಲಿ ಎಷ್ಟು ವಸ್ತುಗಳಾಗಿದೆಯೋ ಅವೆಲ್ಲವೂ ಆ ವಸ್ತುಗಳಲ್ಲಿಯೂ ಕೂಡ ಸತ್ವ ರಜಸ್ಸು ತಮಸ್ಸು ಅಂತ ಗುಣ ತಾರತಮ್ಯದಿಂದ ಏನೊಂದು ವ್ಯತ್ಯಾಸವಿರುತ್ತದೆಯೋ ಇದಂತೂ ನಿಜ. ಸೃಷ್ಟಿಯೆಲ್ಲ ಒಂದೇ ಥರ ಇರಲ್ಲ. ಯಾಕೆ? ಒಂದಿದ್ದಾಗ ಇನ್ನೊಂದಿರೋದಿಲ್ಲ. ಏನು ವಸ್ತುಗಳನ್ನು ಬೇಕಾದ್ರೆ ನೋಡಿ, ಪ್ರತಿಯೊಂದರಲ್ಲೂ ಒಂದೊಂದು ವಿಶೇಷ ಇರುತ್ತೆ. ಅದನ್ನೇನಂತಾರೆ? ಗುಣಗಳ ಒಂದು ಆನಂದ ಸಂಯೋಗದಿಂದ ಆಗಿರೋದು. ಗುಣತ್ರಯಗಳ ಸಂಯೋಗದಿಂದ ಜಗತ್ತಾಗಿದೆ. ಆ ಗುಣತ್ರಯಗಳನ್ನೇ ಸೇರಿಸಿ ಮೂಲ ಪ್ರಕೃತಿ ಅಂತ ಕರೆದಿದ್ದಾರೆ. ಆದ್ದರಿಂದ ಜಗತ್ತೇನಾಯಿತು? ಪ್ರಕೃತಿಯ ಒಂದಾನೊಂದು ವಿಕಾರ. ಆದ್ದರಿಂದ ಪ್ರಕೃತಿಯನ್ನು ಮೂಲ ಅಂದ್ರು, ಜಗತ್ತನ್ನು ವಿಕೃತಿ ಅಂದ್ರು. ಇದೆಲ್ಲವೂ ಕೂಡ ಸಾ ಸಂಭವ ಯೇಷಾಂ ವಿಕಾರಾಣಾಂ ಗುಣಾನಾಂ. ಈ ಯಾವ ಒಂದಾನೊಂದು ಸೃಷ್ಟಿ ಈ ರೀತಿಯಾಗಿ ಗುಣಗಳಿಂದ ಉಂಟಾಗಿದೆ ಅಂತ ಹೇಳಿದೋ, ಇವುಗಳೆಲ್ಲವನ್ನು ಪ್ರಕೃತಿ ಸಂಭವ, ಇದೆಲ್ಲವೂ ಪ್ರಕೃತಿಯಿಂದ ಉಂಟಾಗಿದೆ, ಪ್ರಕೃತಿಯಿಂದ ಉಂಟಾಗಿದೆ ಅಂತ ಈ ವಿಷಯ ಅರ್ಧಕ್ಕೆ ನಿಂತಿದೆ. ಮತ್ತೆ ಇವತ್ತು 10:30ಯಿಂದ 11:30ವರೆಗೆ ಅಂತ ಗೊತ್ತು ಮಾಡಿದ್ದಾರೆ. ಆಗ ಮುಂದುವರಿಸೋಣ. ವಿಷಯ ಇಷ್ಟೇನೇ ಇರೋದು. ವಿಕಾರ ಅಂದರೆ ಕಾರ್ಯ, ಗುಣಗಳು ಅಂದರೆ ಅದಕ್ಕೆ ಮೂಲವಾದದ್ದು. ಇದನ್ನೆಲ್ಲ ವಿವರಿಸ್ತಕ್ಕದ್ರ ಉದ್ದೇಶ ಇಷ್ಟು ನಿಜ ಅಂತ ಹೇಳೋಕ್ಕಲ್ಲ, ಇವುಗಳನ್ನ ಬಳಸಿಕೊಂಡು ತತ್ವವನ್ನು ತಿಳ್ಕೋಬೇಕು ಅನ್ನೋಕ್ಕೋಸ್ಕರ. ಆದರೂ ಕೂಡ ನಮಗೆಲ್ಲ ಅರ್ಥವಾಗಬೇಕಾದ್ರೆ ನೋಡಿ, ಇಷ್ಟೆಲ್ಲ ಕೇಳಿದೀವಿ, ಆ ನಿರ್ವಿಶೇಷ ವಸ್ತುವನ್ನು ಇನ್ನೂ ನಾವು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಮತ್ತೆ ಯಾಕೆ ಅಂತ ನಾವು ಪ್ರಕೃತಿಯಲ್ಲೇ ಕೂತಿದ್ದೀವಲ್ಲ, ಪ್ರಕೃತಿಯಲ್ಲೇ ಕೂತಿದ್ದ ಮೇಲೆ ಪ್ರಕೃತಿಯ ಚೌಕಟ್ಟಿನಲ್ಲೇ ಯೋಚನೆ ಮಾಡಿಬಿಟ್ಟು ಆ ಪ್ರಕೃತಿಗಿಂತ ಮಿಗಿಲಾದ ಪರಮಾರ್ಥತ್ವ ಹ್ಯಾಕ್ ತಿಳ್ಕೊಳ್ಳೋದು? ಇದೇ ಗೊತ್ತಿನ್ನೇನು. ವೇದಾಂತ ಅಂದರೆ ಒಂದು ಹೆಜ್ಜೆ ಮೇಲೆ ಕೆಳಬೇಕು. ಯಾವಾಗ ಎಲ್ಲ ಸೃಷ್ಟಿ ಜಗತ್ತು ಇದೆಲ್ಲ ಇಟ್ಕೊಂಡು ಇದ್ರ ಮೇಲೆ ಆದರೆ ಇದು ಸಹಾಯ ಮಾಡುತ್ತೆ, ಅದು ಮಾತ್ರ ನಿಜ. ಹೇಗೆ ಒಂದು ನೆರಳು ಮನುಷ್ಯ ಅಂದರೆ ಮನುಷ್ಯನೇ ಗ್ಯಾರಂಟಿ. ನೆರಳು ಅನ್ನೋದೇನು ಎರಡನೇ ಪದಾರ್ಥವೇ? ಯಾರು ಹೇಳ್ತಾರೆ ಸ್ವಾಮಿ ಇನ್ನೊಂದು ಎಲೆ ಹಾಕಿ ಅಂತ. ಯಾಕೆ? ನಾನು ಮತ್ತು ನೆರಳು ಬಂದಿನಿ ಅಂತ ಯಾರು ಬಂದಲ್ಲ ಅಲ್ವೇ? ಆಯಿತು, ಹಾಗಾದ್ರೆ ನೆರಳು ಅಂತಕ್ಕದಕ್ಕೇನು ಬೆಲೆಯೇ ಇಲ್ಲ ಅಂತ ಇದೆ ಅಂತ. ಯಾಕೆ ಅಂತ ನೆರಳು ನೋಡಿದ್ರೆ ಯಾರೋ ಬಂದಾರೆ ಅಂತ ಕಂಡು ಹಿಡಿಯಬಹುದು. ನೋಡಿ ಏನು ನೆರಳು ಬಿತ್ತು ನೋಡಿ ಅಂದ, ಯಾವನ ಬಂದ, ನೋಡಿದ್ರೆ ಕಳ್ಳ ಬಂದ ಅಂತ ಗೊತ್ತಾಯ್ತು. ನೆರಳು ಉಪಕಾರ ಮಾಡ್ತಾ ಇಲ್ಲ ನನಗೆ, ಪದಾರ್ಥವಲ್ಲೇ ಹೊರಬೇಡ, ಉಪಕಾರ ಆಯಿತು. ಹಾಗೆ ಈ ಪ್ರಕೃತಿಯನ್ನು ಮೊದಲು ನೆನಪ ಮಾಡಿಕೊಂಡು ಪ್ರಕೃತಿಗೆ ಮಿಗಿಲಾದ ತತ್ವವನ್ನು ತಿಳ್ಕೊಂಡಾಗ ಪ್ರಕೃತಿ ಪುರುಷ ಅಂತಕ್ಕ ತತ್ವಕ್ಕೆ ಮಿಗಿಲಾಗಿ ನೇತಿ ನೇತಿಯನ್ನು ಸ್ವರೂಪ ಗೊತ್ತಾಗುತ್ತೆ. ಇದು ವೇದಾಂತ ತತ್ವ. ಆಯ್ತು, ಮತ್ತೆ ವಿಚಾರ ಮಾಡೋಣ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.